ಇದರ ಕೆಂಪು ಬಣ್ಣ ಅದ್ಭುತ, ಖಾರ ಕಡಿಮೆ ಆದ್ರೂ ರುಚಿಕರ. MDH ಕಾಶ್ಮೀರಿ. MDH ನಾನು 5 ವರ್ಷ ಪೂರ ನಾನೇ ಇರ್ತೀನಿ. ನಮಸ್ಕಾರ, ರಿಪಬ್ಲಿಕ್ ಕನ್ನಡದ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಸ್ಮಿತಾ ರಂಗನಾಥ್. ರಾಜ್ಯದಲ್ಲಿ ನಡೀತಾ ಇದ್ದ ಕುರ್ಚಿ ಕದನಕ್ಕೆ 5 ವರ್ಷ ನಾನೇ ಮುಖ್ಯಮಂತ್ರಿ ಅಂತ ಹೇಳೋ ಮೂಲಕ ಸಿದ್ದರಾಮಯ್ಯನವರು ಬ್ರೇಕ್ ಹಾಕೋ ಪ್ರಯತ್ನ ಮಾಡಿದ್ದಾರೆ. ಆದರೆ DK ಶಿವಕುಮಾರ್ ಅವರು ಮೌನಕ್ಷರನಾಗಿದ್ದಾರೆ. ಇತ್ತ ಕಾಂಗ್ರೆಸ್ನ ಹೈಕಮಾಂಡ್ ಇದ್ರ ಬಗ್ಗೆ ತುಟಿ ಬಿಚ್ಚುತ್ತಿಲ್ಲ. ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಅಸಲಿ ಹೈಕಮಾಂಡ್ ಅಂದ್ರೆ ಅದು ಮತದಾರರು. ಅದರಲ್ಲೂ ಸಿದ್ದರಾಮಯ್ಯನವರನ್ನ ಆಯ್ಕೆ ಮಾಡಿ ರಾಜ್ಯದ ಗದ್ದುಗೆ ಮೇಲೆ ಕೂರಿಸಿರುವ ವರುಣಾ ಕ್ಷೇತ್ರದ ಮತದಾರರು ಸಿದ್ದರಾಮಯ್ಯನವರ ಬಗ್ಗೆ ಏನ್ ಹೇಳ್ತಾರೆ? 5 ವರ್ಷ ಅವರೇ ಮುಖ್ಯಮಂತ್ರಿ ಆಗಿರ್ಬೇಕಾ ಅಥವಾ DK ಶಿವಕುಮಾರ್ ಅವರಿಗೆ ಅಧಿಕಾರವನ್ನ ಬಿಟ್ಕೊಡ್ಬೇಕಾ? ಏನ್ ಹೇಳ್ತಾರೆ ಜನ, ಕೇಳೋಣ ಬನ್ನಿ. ನಾವೀಗ ವರುಣಾ ಕ್ಷೇತ್ರದಲ್ಲಿದ್ದೇವೆ. ಇಲ್ಲಿನ ಮತದಾರರೇನೆ ಸಿದ್ದರಾಮಯ್ಯನವರನ್ನ ಆಯ್ಕೆ ಮಾಡಿ ರಾಜ್ಯ ರಾಜಧಾನಿಗೆ ಕಳಿಸ್ಕೊಟ್ಟಿದ್ದಾರೆ. ರಾಜ್ಯದ ಮುಖ್ಯಮಂತ್ರಿಯಾಗಿ ಸಿದ್ದರಾಮಯ್ಯನವರು ಇದ್ದಾರೆ ಅಂದ್ರೆ ಅದಕ್ಕೆ ಈ ಮತದಾರರು ಕೂಡ ಕಾರಣೀಕರ್ತರು. ಹಾಗಾದ್ರೆ ಕೇಳೋಣ, ವರುಣಾ ಕ್ಷೇತ್ರದ ಮತದಾರರು ಏನ್ ಹೇಳ್ತಾರೆ? ಸಿದ್ದರಾಮಯ್ಯನವರ ಬದಲಾವಣೆ ಆಗಬೇಕಾ ಅಥವಾ 5 ವರ್ಷಗಳ ಕಾಲ ಸಿದ್ದರಾಮಯ್ಯನವರೇ ಮುಖ್ಯಮಂತ್ರಿ ಆಗಬೇಕಾ? ಸಿದ್ದರಾಮಯ್ಯನವರು ಈ ಕ್ಷೇತ್ರದ ಪ್ರತಿನಿಧಿಯಾಗಿ ಈ ಕ್ಷೇತ್ರ ಯಾವ ರೀತಿ ಅಭಿವೃದ್ಧಿ ಆಗಿದೆ ಇದೆಲ್ಲದರ ಬಗ್ಗೆ ಮಾತನಾಡಿಸೋ ಪ್ರಯತ್ನ ಮಾಡ್ತಾ ಹೋಗೋಣ. ಸರ್ ನಮಸ್ಕಾರ. ನಮಸ್ತೆ ಮೇಡಮ್. ತಮ್ಮ ಹೆಸರು? ಗುರು ಅಂತ ಮೇಡಮ್. ಒಂದೇ ಮಾತು ಹೇಳಿ ಸರ್, ಸಿದ್ದರಾಮಯ್ಯ 5 ವರ್ಷನ ಅಥವಾ ಬದಲಾಗಬೇಕು? 5 ವರ್ಷ ಇರಲೇಬೇಕು ಮೇಡಮ್. ಅವರಷ್ಟು ಸಮರ್ಥ CM ಹಿಂದಿನ ದಿನಗಳಲ್ಲಿ ನಾವು ಯಾರನ್ನೂ ಕಂಡಿಲ್ಲ ಮೇಡಮ್. ಹಾಗಾಗಿ ಅವರ ಸಮರ್ಥ ನಾಯಕತ್ವ ನಮ್ಮ ರಾಜ್ಯಕ್ಕೆ ಅವಶ್ಯಕತೆ ಇದೆ. ದಯಮಾಡಿ 5 ವರ್ಷನವರು ಪೂರ್ಣಗೊಳಿಸಲೇಬೇಕು. DK ಶಿವಕುಮಾರ್ ಅವರ ಸಂಘಟನೆ, ಅವರು ರಾಜ್ಯಾಧ್ಯಕ್ಷರಾದ ಮೇಲೇನೆ ಕಾಂಗ್ರೆಸ್ಗೆ ಬಲ ಸಿಕ್ಕಿದ್ದು, ಹಾಗಾಗಿ ಅವ್ರಿಗೂ ಅವಕಾಶ ಬೇಕು. ಇದಕ್ಕೇನು ಹೇಳ್ತೀರಿ? ಖಂಡಿತ ಮೇಡಮ್. ಈಗ ವಯಸ್ಸಿನಲ್ಲಾಗಲಿ ಅಥವಾ ಅನುಭವದಲ್ಲಾಗಲಿ ಸಿದ್ದರಾಮಯ್ಯನವರು ಸುಪೀರಿಯರ್ ಇದ್ದಾರೆ. DK ಶಿವಕುಮಾರ್ ಅವರು ಕಡಿಮೆ ಅಂತೇನಲ್ಲ. ಮುಂದಿನ ದಿನಗಳಲ್ಲಿ ಅವ್ರಿಗೂ ಅವಕಾಶ ಕೊಡಲಿ. 2ನೇ ಬಾರಿಗೆ ಈಗ 5 ವರ್ಷ ಕಂಪ್ಲೀಟ್ ಮಾಡಾದ್ಮೇಲೆ ಸಿದ್ದರಾಮಯ್ಯನವರು ನೆಕ್ಸ್ಟ್ ಬಾರಿ DK ಶಿವಕುಮಾರ್ ಅವರಿಗೆ ಅವಕಾಶ ಕೊಡಲಿ ಮೇಡಮ್. ತೊಂದರೆ ಇಲ್ಲ ಮೇಡಮ್. ಬಲವಂತಕ್ಕೇನಾದರೂ ಹಠಕ್ಕೆ ಬಿದ್ದೇನಾದರೂ ಹೈಕಮಾಂಡು ಅಥವಾ DK ಶಿವಕುಮಾರ್ ಅವರು ಸಿದ್ದರಾಮಯ್ಯನವರ ಕೆಳಕ್ಕೆ ಇಳಿಸಿದ್ರೆ ಏನಾಗ್ಬೋದು ಅಂತಂದರೆ ಮೇಡಮ್, ಸಿದ್ದರಾಮಯ್ಯನವರಂತಷ್ಟು ಸಾಮರ್ಥ್ಯ ನಾಯಕರ ಒಂದು ಕೊರತೆ ನಮ್ಮ ಕರ್ನಾಟಕ ಖಂಡಿತ ಕಾಡುತ್ತೆ. ಈಗ ಹಾಗಾಗಿ ನಮ್ಮ ಕ್ಷೇತ್ರದಲ್ಲಿ, ನಮ್ಮ ವರುಣಾ ಕ್ಷೇತ್ರದಿಂದ ಅವ್ರು CM ಆಗಿರೋದ್ರಿಂದ ಅವರೇ 5 ವರ್ಷ ಮುಂದುವರ್ಸಿದ್ರೆ, ಈಗ ನೀವು ನೋಡಿರ್ಬೋದು, ಹರ್ಷು ಅವ್ರು ಬಿಟ್ಟರೆ ನಮ್ಮ ಸಿದ್ದರಾಮಯ್ಯನವರೇ ಅದ್ಭುತವಾಗಿ ನಡೆಸ್ಕೊಂಡು ರಾಜ್ಯನ ಹೋಗ್ತಾ ಇರೋಂಥದ್ದು. ಹಾಗಾಗಿ ಅವ್ರು ಕೆಳಗಡೆ ಇಳಿದ್ರೆ ಒಂದು ಸಮರ್ಥ ನಾಯಕರ ಕೊರತೆ DK ಶಿವಕುಮಾರಲ್ಲಿ ಸ್ವಲ್ಪ ಕಾಣಿಸ್ಬೋದು ಅಂತ ನಮ್ಮ DK ಶಿವಕುಮಾರ್ ಅವ್ರಲ್ಲಿ ಕೊರತೆ ಕಾಣುತ್ತಾ? ಖಂಡಿತ ಮೇಡಮ್. ಯಾಕೆಂದರೆ ಒಂದು ಸಮಾನತೆ, ಈ ಸಾಮಾಜಿಕ ನ್ಯಾಯ ಇದೆಯಲ್ಲ, ಅದನ್ನು ನಮ್ಮ ಸಿದ್ದರಾಮಯ್ಯ ಸಾಹೇಬರು ಚೆನ್ನಾಗಿ ತೊಗೊಂಡು ಹೋಗ್ತಾ ಇದ್ದಾರೆ. ಈಗ ಶಿವಕುಮಾರ್ ಅವರು ಇಲ್ಲ ಅಂತ ನಾವು ಹೇಳ್ತಿಲ್ಲ, ಬಟ್ ಎಲ್ಲ ಒಂದು ಕಡೆ ಕೊರತೆ ಕಾಣಬಹುದು ಅಂತ ನಮ್ಮ ಮನಸ್ಸಿಗೆ ಮೇಡಮ್. ಈಗ ಪಂಚ ಗ್ಯಾರಂಟಿಗಳು ನಿಮ್ಮ ಗ್ರಾಮದಲ್ಲಿ, ನಿಮ್ಮ ಊರಿನಲ್ಲಿ ಗ್ಯಾರಂಟಿ ಬರ್ತಾ ಇದೆಯಾ ಸರ್ ಎಲ್ಲರಿಗೂ? ಮೇಡಮ್, ಆಲ್ಮೋಸ್ಟ್ 100ಕ್ಕೆ 90% ಪಂಚ ಗ್ಯಾರಂಟಿ ಯೋಜನೆ ಜಾರಿಯಲ್ಲಿದೆ ಮೇಡಮ್. ಈ ಗ್ಯಾರಂಟಿಗಳಿಗೂ ಸಿದ್ದರಾಮಯ್ಯನವರು ಅಧಿಕಾರಕ್ಕೆ ಬಂದಿದ್ದಕ್ಕೂ ಸಂಬಂಧ ಇದೆ ಅಂತೀರಾ? ಗ್ಯಾರಂಟಿಯಿಂದಾನೇ ಓಟ್ ಹಾಕಿದ್ದಾರಾ ಅಥವಾ ಸಿದ್ದರಾಮಯ್ಯ ಮುಖ ನೋಡ್ಕೊಂಡು ಓಟ್ ಹಾಕಿದ್ದಾರೆ? ಮೇಡಮ್, ಗ್ಯಾರಂಟಿಯಿಂದ ಓಟ್ ಹಾಕಿಲ್ಲ. ಸಿದ್ದರಾಮಯ್ಯನವರ ವರ್ಚಸ್ಸು, ಅವರ ನಾಯಕತ್ವವನ್ನು ನೋಡಿ, ಅವರ ನಾಯಕತ್ವ ಬಯಸಿ ಓಟ್ ಹಾಕಿದ್ದೇವೆ ಮೇಡಮ್. ಈಗ ಸಿದ್ದರಾಮಯ್ಯನವರು 5 ವರ್ಷ ಇರ್ಲಿಕ್ಕಾಗಲಿಲ್ಲ, DK ಶಿವಕುಮಾರ್ಗೂ ಅವಕಾಶ ಸಿಕ್ತು ಅಂದ್ಕೊಳ್ಳಿ, ಏನಾಗುತ್ತೆ ಮೇಡಮ್? ಏನಾಗಲ್ಲ. ಸರ್ಕಾರದಲ್ಲಿ ಗುಂಪುಗಾರಿಕೆ ನಡೆಯುತ್ತೆ ಮೇಡಮ್. ಸಿದ್ದರಾಮಯ್ಯನವ್ರನ್ನ ಕೆಳಗಿಳಿಸಿದ್ರೆ ಗುಂಪುಗಾರಿಕೆ ನಡೆಯುತ್ತೆ. ಮುಂದಿನ ಬಾರಿ 2028ಕ್ಕೆ ಕಾಂಗ್ರೆಸ್ ವರ್ಚಸ್ ಕಮ್ಮಿ ಆಗುತ್ತೆ ಮೇಡಮ್. ಯಾಕೆ ಕಷ್ಟ ಆಗುತ್ತೆ ಮುಂದಿನ ಸಲ ಕಾಂಗ್ರೆಸ್ ಬರೋಕ್ಕೆ? ಖಂಡಿತ ಮೇಡಮ್. ಈಗ ನೋಡ್ತಾ ಇದ್ದಾರಲ್ಲ, ಈಗ ನಮ್ಮ ಕಾಂಗ್ರೆಸ್ ಪಕ್ಷದ ಎದುರಾಳಿ ಪಕ್ಷ ಅಂತಲೇ ಕರೀತಾ ಇರೋದು BJP ಮತ್ತು JDS ಆ ಒಕ್ಕೂಟ ಏನಿದೆ, ಆ ಕೋಮು ಗಲಭೆಯನ್ನು ಸೃಷ್ಟಿಸಲಿಕ್ಕೆ ಜಾಸ್ತಿ ಒತ್ತು ಕೊಡ್ತಾ ಇದ್ದಾರೆ ಮೇಡಮ್. ಅವರು ಅಭಿವೃದ್ಧಿ ಕಡೆಗೆ ತುಂಬ ಕಡಿಮೆ ಗಮನ ಇದೆ. ಸಿದ್ದರಾಮಯ್ಯನವರು ಅವರು ಹೋರಾಟದ ಹಿನ್ನೆಲೆಯಿಂದ ಬಂದಿರೋದ್ರಿಂದ ಅವರು ಸಾಮಾಜಿಕ ನ್ಯಾಯವನ್ನು ಎತ್ತಿಡೋದ್ರಲ್ಲಿ ಬೇರೆಲ್ಲ ನಾಯಕರಿಗಿಂತ ಮುಂಚೂಣಿಲಿದ್ದಾರೆ ಮೇಡಮ್. ಹಾಗಾಗಿ ಸಿದ್ದರಾಮಯ್ಯನವ್ರನ್ನ ಅಧಿಕಾರದಿಂದ ಕೆಳಗಿಳಿಸಿದ್ರೆ ಖಂಡಿತ ಮುಂದಿನ ಎಲೆಕ್ಷನ್ನಲ್ಲಿ ಕಾಂಗ್ರೆಸ್ನವರು ಅಧಿಕಾರಕ್ಕೆ ಬರೋದು ಕಷ್ಟ ಆಗುತ್ತೆ ಮೇಡಮ್. ನಾವಿಲ್ಲಿ ಮಾತಾಡ್ತಿದ್ರೆ ಹಿಂದೆ ಲೆಕ್ಕಾಚಾರ ನಡೀತಿದೆ, ಒಂಚೂರು ಜಾಗ ಬಿಡಿ ಸರ್. ಲೆಕ್ಕ ಹಾಕ್ತಿದ್ರೆ ಏನು ಲೆಕ್ಕ ಸರ್ ಇದು? ಚೀಟಿ ಇದು ಬೇರೆ ಲೆಕ್ಕ. ಬಟ್ ಸಿದ್ದರಾಮಯ್ಯನವ್ರ ಲೆಕ್ಕ ಪಕ್ಕ ಇದೆಯಾ? ಲೆಕ್ಕ ಇದೆ, ಪಕ್ಕ ಇದೆ, ಪಕ್ಕ ಇದೆ. 5 ವರ್ಷ ಪಕ್ಕ ಇರ್ತಾರೆ, ಇರ್ತಾರೆ ಅವರು. ಸಿದ್ದರಾಮಯ್ಯ ಮುಖ್ಯಮಂತ್ರಿ ಆಗಿರ್ಬೇಕು. ಲಾಸ್ಟ್ ಯಾವಾಗ ಬಂದಿದ್ದು ಕ್ಷೇತ್ರಕ್ಕೆ ಸಿದ್ದರಾಮಯ್ಯನವರು? ಮೇಡಮ್ ಬಂದು ಭಾಳ ದಿನಗಳೇ ಆಯಿತು. ಬಟ್ CM ಆಗಿರೋದ್ರಿಂದ
ಅವರು ಇಡೀ ಕರ್ನಾಟಕ ರಾಜ್ಯ ಪೂರ್ತಿ ಸುತ್ತಬೇಕು. ಹಂಗಾಗಿ ಈ ಒಂದು ಕ್ಷೇತ್ರವನ್ನು ಅವರ ಮಗ ಯತೀಂದ್ರವ್ರಿಗೆ ಜಾಸ್ತಿ ಇನ್ಚಾರ್ಜ್ ಕೊಟ್ಟಿದ್ದಾರೆ. ಮತ್ತು ಯತೀಂದ್ರ ಸಾಹೇಬರು ತುಂಬ ಜಾಸ್ತಿಯಾಗಿ ಈ ಕಡೆ ಗಮನ ಕೊಟ್ಟು ಕೆಲಸ ಮಾಡ್ತಿದ್ದಾರೆ. ಮತ್ತು ನಮ್ಮ ನಿರೀಕ್ಷೆ ಏನಪ್ಪ ಅಂದರೆ ಒಬ್ಬರು ಸಿ ಎಮ್ಮು ಒಂದು ಕ್ಷೇತ್ರದಿಂದ ಸಿ ಎಮ್ ಆದರೆ ಆ ಒಂದು ಕ್ಷೇತ್ರನ ಇಡೀ ರಾಜ್ಯದ ಬೇರೆ ಕ್ಷೇತ್ರಗಳಿಗಿಂತ ಹೆಚ್ಚಿನ ರೀತಿಯಲ್ಲಿ ಅಭಿವೃದ್ಧಿಗೊಳಿಸಬೇಕು. ಆ ಒಂದು ದೃಷ್ಟಿಯಿಂದ ನೋಡಿದ್ರೆ ಒಂದು ಸ್ವಲ್ಪ ಇನ್ನೂ ವೀಕ್ ಇದೆ ನಮ್ಗೆ ಅಂದರೆ ನೀವು ಅಂದ್ಕೊಂಡಷ್ಟು ಅಭಿವೃದ್ಧಿ ಇಲ್ಲ ಆಗಿಲ್ಲ. ಇನ್ನೊಂದೇನಪ್ಪ ಅಂದ್ರೆ ಗ್ಯಾರಂಟಿ ಯೋಜನೆಗಳು ಅಂತ ಏನು ತಂದಿದ್ದಾರೋ ಅದು ಜನಪ್ರಿಯಗೊಳಿಸೋಕೆ ಸಾಧ್ಯ ಆಗಿದ್ದು ಹೊರತು ಜನರ ಮೂಲ ಆರ್ಥಿಕ ವ್ಯವಸ್ಥೆನ ಬಲಗೊಳಿಸೋದ್ರಲ್ಲಿ ಅದು ಇನ್ನೂ ವಿಫಲ ಆಗಿದೆ. ನಿಮ್ಮನೆ ಹೆಂಗಸರಿಗೆ ಬರ್ತಿದೆಯಾ 2000 ತಿಂಗಳ? ಬರ್ತಿದೆ ಮೇಡಮ್, ಪ್ರತಿ ತಿಂಗಳು ಬರುತ್ತೆ. ಹೌದು. ಒಂದು ಸತಿನೂ ನಿಂತಿಲ್ಲ? ಇಲ್ಲ ಮೇಡಮ್, ನಿಂತಿಲ್ಲ. ಅಂದರೆ ಒಂದು ತಿಂಗ ಆದರೂ ಇನ್ನೊಂದು ತಿಂಗ ಎಷ್ಟು ಕವರ್ ಆಗ್ತಾಯಿದೆ, ಏನು ತೊಂದರೆ. ನೀವು ಹೇಳಿ, ಡಿ ಕೆನಾ ಸಿದ್ದರಾಮಯ್ಯನ? ನಮ್ಮದು ಸಿದ್ದರಾಮಯ್ಯ. ನೀವು ಹೇಳಿ ಸರ್, ಸಿದ್ದರಾಮಯ್ಯ ಅವರ ಡಿ ಕೆನಾ? ಸಿದ್ದರಾಮಯ್ಯ ಅವರು ಸರ್. ಯಾಕೆ? ಅವರ ನೆಕ್ಸ್ಟು ಯಾವಾಗಲೇ ಇದ್ದರೂ ಅವರೇ ಬರ್ಬೇಕು ನಮಗೆ, ನಮ್ಮ ಸರ್ಕಾರದಲ್ಲಿ. ಮಾಸ್ ಲೀಡರು ಡಿ ಕೆ ಶಿವಕುಮಾರ್ ಅವರು ಅಂತಾರೆ, ಮಾಸ್ ಬೆಂಬಲ ಇದೆ, ಹಂಗಂದ ಮಾತ್ರಕ್ಕೆ ಡಿ ಕೆ ಶಿವಕುಮಾರ್ ಅವರಿಗೆ ಬೆಂಬಲ ಕಡಿಮೆ ಇದೆ ಅಂತ ಶಾಸಕರ ಲೆಕ್ಕ ಆಮೇಲೆ ಹಾಕೋಣ, ಜನರ ಬೆಂಬಲ ಕಮ್ಮಿ ಇದೆ ಅನ್ಸುತ್ತಾ? ಖಂಡಿತ ಅವರು ಒಬ್ಬ ದೊಡ್ಡ ನಾಯಕರು ಮೇಡಮ್. ಅವರ ವರ್ಚಸ್ಗೂ ಯಾವುದೇ ರೀತಿ ಕೊರತೆ ಇಲ್ಲ, ಕಡಿಮೆನೂ ಇಲ್ಲ. ಸಾಮಾಜಿಕ ನ್ಯಾಯನ ಮುಂದಿಟ್ಕೊಂಡು ನೋಡೋದಾದರೆ ಸಿದ್ದರಾಮಯ್ಯನವರು ಮೊದಲನೇ ಸಾಲಿನಲ್ಲಿ ನಿಲ್ತಾರೆ ಮೇಡಮ್. ಬಟ್ ಹೈಕಮಾಂಡ್ ಕೂಡ ಎಲ್ಲೋ ಒಂದು ಕಡೆ ಇನ್ನೊಂದೇನಪ್ಪ ಅಂದರೆ ಈಗ ಜನ ಬೆಂಬಲ ಅಂತ ಕೇಳೋದಲ್ಲ, ಮಾಸ್ ಬೆಂಬಲ, ಇದರಲ್ಲಿ ಒಂದು ಜಾತಿ ಸಮೀಕರಣ ನಡೆಯುತ್ತೆ. ಇಲ್ಲಿ ಸಿದ್ದರಾಮಯ್ಯನವರು ಐಯಿಂದ ವರ್ಗ ಅಂತ ಗುರುತಿಸ್ಕೊಂಡಿದ್ದಾರೆ. ಅಂದರೆ ದಲಿತರು ಸಮೇತವಾಗಿ ಹಿಂದುಳಿದ ವರ್ಗ ಅಂತ ಗುರುತಿಸ್ಕೊಂಡಿದ್ದಾರೆ. ಹಂಗಾಗಿ ಅವ್ರಿಗೆ ಜಾಸ್ತಿ ಬೆಂಬಲ ಸಿಕ್ಕುತ್ತೆ. ಈಗ ಒಕ್ಕಲಿಗರ ಓಟು ಡಿ ಕೆ ಶಿವಕುಮಾರ್ ಅವ್ರಿಗೆ ಬಿದ್ದಿದೆ. ಮೊನ್ನೆ ರಂಭಾಪುರಿ ಶ್ರೀಗಳು, ಲಿಂಗಾಯತ ಸಮುದಾಯ ಶ್ರೀಗಳು ಹೇಳಿದ್ರು ಡಿ ಕೆ ಶಿವಕುಮಾರ್ ಸಿ ಎಂ ಆಗಬೇಕು, ಒಕ್ಕಲಿಗ ಪ್ಲಸ್ ಲಿಂಗಾಯತ ಅವ್ರಿಗೂ ಬೆಂಬಲ ಆಯ್ತಲ್ಲ ಅಲ್ಲಿ. ಈಗ ದಲಿತರು ಕೂಡ ದಲಿತರ ಸಿ ಎಂ ಆಗಬೇಕು ಅಂತ ಹೇಳ್ತಿದ್ದಾರೆ. ಬಟ್ ಹಂಗೆ ಆದ್ರೂ ದಲಿತರು ತುಂಬ ಒಂದು 70-75 ವರ್ಷಗಳ ಕಾಲದಿಂದಲೂ ಕಾಂಗ್ರೆಸ್ನೇ ಬೆಂಬಲಿಸ್ಕೊಂಡಿದ್ದಾರೆ. ಆದರೆ ಕಾಂಗ್ರೆಸ್ ಅವ್ರ ಒಂದು ಮೋಸ ಏನಪ್ಪ ಅಂದರೆ ಇಲ್ಲಿವರೆಗೂ ದಲಿತರನ್ನ ಸಿ ಎಂ ಮಾಡದೇ ಇರೋದು. ಸಾಧ್ಯವಾದರೂ ಸಿದ್ದರಾಮಯ್ಯನವರ ನೇತೃತ್ವದಲ್ಲಿ ದಲಿತರನ್ನ ಸಿ ಎಂ ಮಾಡಿದ್ರೆ ಇನ್ನಷ್ಟು ಬೆಂಬಲ ಜಾಸ್ತಿ ಸಿಕ್ಕಿ ಅವರು ಕಾಂಗ್ರೆಸ್ ಸರ್ಕಾರ ಇನ್ನಷ್ಟು ಅಭಿವೃದ್ಧಿ ಮಾಡೋಕ್ಕೆ ಮತ್ತು ಅವರ ಅಧಿಕಾರಿಗೆ ಅನುಕೂಲ ಆಗುತ್ತೆ ಅಂತ ನನ್ನ ಅಭಿಪ್ರಾಯ ಮೇಡಮ್. ಹೈಕಮಾಂಡ್ ಕೂಡ ಕಡ್ಡಿ ತುಂಡು ಮಾಡ್ದಂಗೆ ಹೇಳ್ತಿಲ್ಲ, ಇಲ್ಲ ಸಿದ್ದರಾಮಯ್ಯನವರೇನೇ ಮುಖ್ಯಮಂತ್ರಿ ಅಂತ ಹೇಳಿ. ರಾಹುಲ್ ಗಾಂಧಿ ಅವ್ರು ಮಾತನಾಡ್ತಿಲ್ಲ, ಮಲ್ಲಿಕಾರ್ಜುನ್ ಖರ್ಗೆ ಅವ್ರು ಮಾತನಾಡ್ತಿಲ್ಲ. ಗೊಂದಲ ಹೈಕಮಾಂಡ್ನಿಂದನೇ ಆಗ್ತಿದೆ ಅನ್ಸುತ್ತಾ? ಇರ್ಬೋದು ಮೇಡಮ್, ಅದು ಒಳ ವಿಚಾರಗಳು, ಅದನ್ನೆಲ್ಲ ನಾವು ಸ್ಪಷ್ಟತೆಯಿಂದ ಹೇಳಿಕ್ಕೆ ಬರಲ್ಲ. ಯಾಕಂದರೆ ಅದೆಲ್ಲ ದೊಡ್ಡ ದೊಡ್ಡ ನಾಯಕರ ಮಟ್ಟದಲ್ಲಿ ನಡೆಯುವಂಥ ಚರ್ಚೆಗಳು, ತೀರ್ಮಾನಗಳು, ಅದನ್ನು ನಾವು ಸಾಮಾನ್ಯ ಕಾರ್ಯಕರ್ತರಾಗಿ ಮತದಾರರಾಗಿ ತೀರ್ಮಾನ ಮಾಡೋಕ್ಕೆ ಕಷ್ಟ ಆಗುತ್ತೆ ಮೇಡಮ್. ಅದನ್ನು ಮತ್ತೊಂದಷ್ಟು ಜನರನ್ನ ಮಾತನಾಡಿಸೋ ಪ್ರಯತ್ನ ಮಾಡ್ತೀವಿ. ಊರ್ ಒಳಗೆ ಈಗ ತಾನೇ ಬರ್ತಾ ಇದೀವಿ. ಊರ್ ಜನ ಏನು ಹೇಳ್ತಾರೆ, ಅಭಿವೃದ್ಧಿ ಅನ್ನೋದು ಆಗ್ತಾ ಇದೆಯಾ? ಅದು ಮೊದಲ ಪ್ರಶ್ನೆ, ಕೇಳಲೇಬೇಕು. ಆದರೆ ಸದ್ಯಕ್ಕೆ ಹಾಟ್ ಟಾಪಿಕ್ ಆಗಿರೋದು ಯಾವುದು ಅಂದರೆ ಮುಖ್ಯಮಂತ್ರಿ ಕುರ್ಚಿ. ಸಿದ್ದರಾಮಯ್ಯನವರೇ ಇರ್ತಾರಾ? ಬದಲಾವಣೆ ಆಗತ್ತಾ? ಆಗಬೇಕಾ ಬೇಡವಾ? ಈ ಪ್ರಶ್ನೆಗಳಿಗೆ ಮತ್ತಷ್ಟು ಜನ ಏನು ಹೇಳ್ತಾರೆ ಕೇಳಿ ತಿಳ್ಕೊಳ್ಳೋಣ. ಬೆಂಗಳೂರಿನಲ್ಲಿ ಅಂದರೆ ರಾಜ್ಯ ರಾಜಧಾನಿಯಲ್ಲಿ ಮುಖ್ಯಮಂತ್ರಿ ಕುರ್ಚಿ ಕುರಿತಾಗಿ ಬಿಸಿ ಬಿಸಿ ಚರ್ಚೆ ಆಗ್ತಾ ಇದೆ. ವರುಣ ಅಂದರೆ ಸಿದ್ದರಾಮಯ್ಯನವರ ಕ್ಷೇತ್ರದಲ್ಲಿ ಬಿಸಿ ಬಿಸಿ ದೋಸೆ ರೆಡಿ ಆಗ್ತಾ ಇದೆ. ಅಜ್ಜಿ ಇದ್ದಾರೆ, ವರುಣ ಕ್ಷೇತ್ರಕ್ಕೇನೆ ವರ್ಲ್ಡ್ ಫೇಮಸ್ಸು ಅಜ್ಜಿ, ಹಾಗೆ ಅವ್ರ ದೋಸೆ. ಅಮ್ಮ ನಮಸ್ಕಾರ, ಏನು ನಿಮ್ಮ ಹೆಸರು? ಬಸಮ್ಮ. ಫುಲ್ ಫೇಮಸ್ ಅಂತ ನೀವು ಈ ಊರಲ್ಲಿ? ದೋಸೆ ಮೊದಲು 2 ಸಲ ತಗೊಂಡು ಹೋಗೋರ ದೋಸೆ. ಸಿದ್ದರಾಮಯ್ಯನವ್ರು ಬಂದಿದ್ದಾರಾ ದೋಸೆ ತಿನ್ನಕ್ಕಿಲ್ಲಿ? ಇವರು ಇನ್ನೊಬ್ರು ಅದು ಯಾರು ರಂಗನಾಥ್ ಅಂತ ಟಿವಿ ಅವ್ರು ಬಂದು ಮಾತಾಡಿಸ್ತಾರೆ ನಿಮ್ಮನ್ನ? ಮಾತಾಡ್ತಾರೆ. ಸಿದ್ದರಾಮಯ್ಯನವ್ರು ಗೊತ್ತಾ? ಹಾಂ ಗೊತ್ತು, ನೋಡಿನಿ ಟಿವಿಲಿ. ಟಿವಿಲಿ ಇಲ್ಲಿ ನೋಡಿಲ್ವಾ? ಇದೇ ಊರಿನವ್ರಲ್ವಾ ಅವ್ರು ಗೆದ್ದಿರೋದು? ಜನ ಮುತ್ಕೋತಾರಲ್ಲ, ಗೆದ್ದವ್ರ ಇಲ್ಲಿ ಜನ ಜಾಸ್ತಿ ಇರ್ತಾರಲ್ಲ, ಕಾಣಲ್ಲ. ಸಿದ್ದರಾಮಯ್ಯನವ್ರು ಬಂದ್ಮೇಲೆ ಊರು ಏನಾರು ಚೆನ್ನಾಗಿ ಆಗಿದೆಯಾ? ಆಗಲ್ಲ. ಏನಾಗಿದೆ? ಇನ್ನೇನ ಕಟ್ಸವ್ರ, ಇದು ಆಸ್ಪತ್ರೆ ಕಟ್ಸವ್ರ, ರೋಡ್ ಮಾಡ್ಸವ್ರ, ಎಲ್ಲನೂ ಮಾಡ್ತಾರ ಅವರು. ಈಗ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಅಲ್ವಾ, ಅವ್ರನ್ನ ಬದಲಾವಣೆ ಮಾಡಬೇಕು ಅಂತ ಮಾತಾಡ್ತಿದ್ದಾರೆ. ಮಾಡ್ತಾರಾ ಇಲ್ಲ ಗೊತ್ತಿಲ್ಲ. ಸಿದ್ದರಾಮಯ್ಯನ ಬದಲು ಡಿ ಕೆ ಶಿವಕುಮಾರ್ ಆಗಬೇಕು ಮುಖ್ಯಮಂತ್ರಿ ಅಂತಾರೆ. ನೀವೇನಂತೀರಾ? ನಾವೇನೋ ಯಾರ್ದಕ್ಕೂ ಚೆನ್ನಾಗಿದ್ದೀವಿ ನಾವು. ಸಿದ್ದರಾಮಯ್ಯನೇ ನಮಗೆ ಬೇಕು ಅಂತ ನಾವು. ಸಿದ್ದರಾಮಯ್ಯನೇ ಸಿ ಎಂ ಆಗಿರ್ಬೇಕು ಅಂತ ಈಗ ಡಿ ಕೆ ಶಿವಕುಮಾರ್ ಆಗ್ಬಿಟ್ರೆ? ಅವ್ರು ನೋಡೇ ಇಲ್ಲ ನಾನು. ಸಿದ್ದರಾಮಯ್ಯನವ್ರು ನೋಡಿಲ್ಲ ಅಂತೀರಾ? ಡಿ ಕೆ ಶಿವಕುಮಾರ್ ನೋಡಿ ನಾವು ಟಿವಿಲೂ ನೋಡಿಲ್ವಾ ಡಿ ಕೆ ಶಿವಕುಮಾರ್ನ? ಹಾಂ ನೋಡಿ. ನಿಮಗೆ ಬರ್ತಿದೆ 2000? ಇಲ್ಲ, ನಮಗೆ ಬರಲ್ಲ. ನಮ್ಮ ತಾಯಿಗೆ ಬರ್ತಲ್ಲ, ಒಂದೇ ಕಾರ್ಡ್ರು. 800 ರೂಪಾಯಿ ಮಾತ್ರ ಬರುತ್ತೆ, 2000 ಬರಲ್ಲ ಅಂತಾರೆ. 2000 ಬರ್ತೈತೆ ನಮ್ಮ ತಾಯಿಗೆ. ಸುಳ್ಳು ಹೇಳ್ಬೇಡಿ, ನಿಜ ಹೇಳಿ, ಪರವಾಗಿಲ್ಲ. ನಿಜ ಆಗ್ಲೂ ಬರ್ತೈತೆ 2000 ರೂಪಾಯಿ. ನಮ್ಗೆ ಒಂದೇ ಕಾರ್ಡ್ರು ನಮ್ಮ ತಾಯಿಗೆ ಬರ್ತದೆ. ಈಗ ಸಿದ್ದರಾಮಯ್ಯನವರು ಈ ಊರಿನ MLA, ಅಷ್ಟು ಮಾತ್ರ ಅಲ್ಲ ಮುಖ್ಯಮಂತ್ರಿನೂ. ಅವ್ರು ಬೇಡ ಡಿ ಕೆ ಶಿವಕುಮಾರ್ ಆಗಬೇಕು ಅಂತ ಕೆಲವ್ರು ಮಾತ್ರ ಹೇಳ್ತಿದ್ದಾರೆ. ನೀವೇನಂತೀರಾ?
ಯಾರಾದ್ರೇನ ಮೇಡಮ್ ನಮ್ಗೆ ಯಾರ್ಯಾರೋ ಒಬ್ರು ಆದ್ರೆ ಸರಿ. ಈಗ ಸಿದ್ದರಾಮಯ್ಯನವ್ರು ಈ ಊರಿನವ್ರಲ್ವಾ, ಅವರೇ ಮುಖ್ಯಮಂತ್ರಿ ಆಗಿರೋದಕ್ಕೆ ಏನಾದರೂ ನಿಮಗೆ ಒಳ್ಳೇದಾಗಿದೆಯಾ ಊರಿಗೆ? ಊರಿಗೆ ಒಳ್ಳೇದು ಅಂದರೆ 2,000 ರೂಪಾಯಿ ಮಾಡವ್ರ. ಬಸಮ್ಮಜ್ಜಿ ಹೋಟ್ಲಲ್ಲಿ ಬಿಸಿ ದೋಸೆ ಜೊತೆಗೆ ಬಿಸಿ ರಾಜಕೀಯ ಚರ್ಚೆ. ಸರ್, ಇವಾಗ ರಾಜ್ಯ ರಾಜಕಾರಣ ಅಂದರೆ ಇರೋ ಚರ್ಚೆ ಒಂದೇ, ಸಿದ್ದರಾಮಯ್ಯನ ಡಿ ಕೆ ಶಿವಕುಮಾರ ಅಂತ ಹೇಳಿ. ನೀವು ಅವರದ್ದೇ ಕ್ಷೇತ್ರದವರು, ಸಿದ್ದರಾಮಯ್ಯ ಕ್ಷೇತ್ರದವ್ರು, ಏನು ಹೇಳ್ತೀರಾ? ಇಬ್ಬರು ಕೂಡ ಪ್ರಭಾವಿಗಳೇ. ಡಿ ಕೆ ಬಂಡೆ, ಸಿದ್ದರಾಮಯ್ಯ ವರ್ಣ. ಓಕೆನಾ? ಅಂದರೆ ಏನಂತಂದರೆ ಕುರಿ ಅಂತ ಹೇಳ್ತಾರೆ, ಕುರಿ ಅಂತ ಹೇಳ್ತಾರೆ. ಈಗ ಸಿದ್ದರಾಮಯ್ಯನ ಸ್ವಲ್ಪ ಅರಕೆ ಕುರಿ ಮಾಡ್ತಾ ಬರ್ತಾ ಇದ್ದಾರೆ. ಅರಕೆ ಕುರಿ? ಹೌದು. ಯಾಕೆ ಹೇಳಿ, ಡಿ ಕೆ ಶಿವಕುಮಾರ್ಗೆ ಅವನು ಅಧ್ಯಕ್ಷ, ಯಾವುದೋ ರಾಜ್ಯಾಧ್ಯಕ್ಷ ಡಿ ಕೆ ಶಿವಕುಮಾರ್. ಪರಮೇಶ್ವರ ಮುಖ್ಯಮಂತ್ರಿ ಆಯ್ತು ಅಂದ್ಬಿಟ್ಟು ಹೋದ ಸೋಲಿಸಿದ್ರು. ಈ ಸರಿ ಅವ್ರು ಗೆದ್ದರು, ಆದರೆ ಅವ್ರು ಮುಖ್ಯಮಂತ್ರಿ ಆಗೋಕ್ಕಾಗಲಿಲ್ಲ. ಡಿ ಕೆ ಶಿವಕುಮಾರ್ ಆಗ್ತಾರೆ ಅನ್ನೋ ಆದರೆ ಅವ್ರು ಬಾಯಿ ಬಿಟ್ಟು ಹೇಳ್ತಲ್ಲ ಮಲ್ಲಿಕಾರ್ಜುನ. ಅಲ್ಲ, ಹರಕೆ ಕುರಿ ಯಾರು, ಸಿದ್ದರಾಮಯ್ಯನವರ ಡಿ ಕೆ ಶಿವಕುಮಾರ್? ಸಿದ್ದರಾಮಯ್ಯನವ್ರು ಆಗ್ಬೋದು ಅಂತ ಅನ್ಕೊಳ್ತೀನಿ. ಅಂದರೆ ಡಿ ಕೆ ಶಿವಕುಮಾರ್ CM ಮಾಡ್ತಾರೆ ಇಂದ 75ರಿಂದ 80 ಭಾಗ ಆಗ್ತಾರೆ ಅಂತ ನಾನು ಅನ್ಕೊಳ್ತೀನಿ. ಯಾಕೆಂದರೆ ಅವರು ಕೂಡ ಅವ್ರಿಗೆ ಆದಂಥ ಶಕ್ತಿ ಅವರಲ್ಲಿ ಇದ್ದಾರೆ. MLAಗಳು ಯಾರು ಮುಖ್ಯಮಂತ್ರಿ ಆದರೆ ನಮಗೇನು ಬೇಡ ಅಂತ ಹೇಳಲ್ಲ. ಮಾಡಿದ್ದಾರೆ, ಗ್ಯಾರಂಟಿ ಯೋಜನೆಯಿಂದ ಗೆದ್ದರು, ಗ್ಯಾರಂಟಿ ಕೊಟ್ಟರು, ಗೆದ್ದರು. ಗೃಹಲಕ್ಷ್ಮಿ ದುಡ್ಡು ಸರಿಯಾಗಿ ಯಾರಿಗೂ ಬರ್ತಾಯಿಲ್ಲ. ಲಕ್ಷ್ಮೀ ಬೆಳಕರಿಗೆ ಮೊನ್ನೊಬ್ರು ಪ್ರಶ್ನೆ ಕೇಳಿದ್ರು, ಕಾರ್ಮಿಕ ಕಾರ್ಡ್ ಇದ್ದವ್ರಿಗೆ ಬರ್ತಾಯಿಲ್ಲ ಹಣ ಅಂತದಕ್ಕೆ ಶಾಕ್ ಆದರು. ಹೌದಲ್ವಾ? ಈಗ ಯಾರಿಗೂ ಕೂಡ ಗೃಹಲಕ್ಷ್ಮಿ ದುಡ್ಡು ಬರ್ತಾಯಿದೆ ಅಂತ ಯಾರು ಬಂದು ನೋಡಿದಾರಾ ಮೇಡಮ್? ತುಂಬ ಜನಕ್ಕೆ ಗೃಹಲಕ್ಷ್ಮಿ ದುಡ್ಡು ಕರೆಕ್ಟಾಗಿ ತಿಂಗಳು ಬರ್ತಾಯಿಲ್ಲ. ಮತ್ತು ಇಲ್ಲಿ ವರ್ಣದಲ್ಲಿ ನಾನು ಹೇಳೋವಂಥದ್ದು, MLA ಆಗಿದ್ದಾರೆ, ಕ್ಷೇತ್ರದ MLA ಆಗಿದ್ದಾರೆ, ಒಂದು ರೋಡನ್ನು ಕೆಲಸ ಮಾಡಿಸಿಲ್ಲ. ರೋಡು ಅಲ್ಲ, ಸಿದ್ದರಾಮಯ್ಯನವರು ಬಿಸಿ, ಹಂಗಾಗಿ ಅವ್ರ ಮಗ ಬಂದಿಲ್ಲೆಲ್ಲ ಅಭಿವೃದ್ಧಿ ಕಾರ್ಯ ನೋಡ್ಕೊಳ್ತಾರೆ ಅಂತ ಅರಳಿಕಟ್ಟೆ ಹತ್ರ ಹೇಳಿದ್ರಪ್ಪ ಜನ. ಮೇಡಮ್ ನೋಡ್ಕೊಳ್ತಾರೆ, ಬರ್ತಾರೆ ಮೇಡಮ್, ನಾನು ಬರಲ್ಲ ಅಂತ ಹೇಳಲ್ಲ. ಎಲ್ಲರೂ ಅವ್ರವ್ರಿಗೆ ಮುಖ್ಯಮಂತ್ರಿ ಆದಂಥ ಸಂದರ್ಭದಲ್ಲಿ ಅವ್ರು ಬರೋಕ್ಕಾಗಲಿ ಅಂತ ಯಾರು ಅವ್ರ ಸಹಚರಿರ್ತಾರೆ, ಅವರ ಆತ್ಮೀಯರಿರ್ತಾರೆ, ಆಪ್ತರಿರ್ತಾರೆ, ಅವ್ರ ಮಕ್ಕಳಿರ್ತಾರೆ, ರಾಜಕೀಯ ಬೆಳೆಸೋಕ್ಕೋಸ್ಕರ ಅವ್ರನ್ನ ಬಿಡ್ತಾರೆ. ನಾನು ಕೇಳೋದು, ನೀವು ಗೆಲ್ಲಬೇಕು ಅನ್ನೋದಿದ್ದರೆ ಮುಂದಿನ ನಾವು ಕೆಲಸ ಮಾಡಿದ್ರೆ ನಾವೇ ಓಟ್ ಹಾಕ್ತೀವಿ ಮೇಡಮ್, ಪಕ್ಷಾತೀತವಾಗಿ. ನಮ್ಮ ವರ್ಣದಲ್ಲಿ ಮೇಡಮ್ ಅವ್ರು ಇದ್ದಾಗ 7 ವರ್ಷ ಆಯಿತು ರೋಡ್ ಮಾಡಿಸಿ, 2 ರೋಡ್ ಕಿತ್ತೋಗಿದೆ. ನಾವು 2-3 ಸರಿ ಮನವಿ ಕೊಟ್ಟಿದ್ದೀವಿ. ಬಸ್ ಸ್ಟ್ಯಾಂಡ್ ಹತ್ರ ಕುಡಿಯೋ ನೀರಿಲ್ಲ, ಜನಕ್ಕೆ ಬಸ್ ಸ್ಟ್ಯಾಂಡ್ ಇಲ್ಲ. ಮತ್ತು ಇದು ವರ್ಣ ಹೋಬಳಿ, ಪೊಲೀಸ್ ಸ್ಟೇಷನ್ ತೆಗೆದು ವರ್ಣ ಇಲ್ಲಿಂದ 10 ಕಿಲೋಮೀಟ್ರ್ ಹೋಗಬೇಕು ಮೇಡಮ್. ಇಲ್ಲೊಂದು ಪೊಲೀಸ್ ಸ್ಟೇಷನ್ ಕೊಡೋಕ್ಕಾಗಿಲ್ಲ. ಸಿದ್ದರಾಮಯ್ಯನವರನ್ನು ವರ್ಣ ಕ್ಷೇತ್ರದಿಂದ ವರ್ಣ ಗೆದ್ದು ವರ್ಣ ಅಂತ ಹೆಸರು ಮಾತ್ರ ಬರ್ತದೆ, ವರ್ಣಕ್ಕೇನು ಇಲ್ಲಿ ಅಭಿವೃದ್ಧಿ ಇಲ್ಲ. ಈಗ ಸಿದ್ದರಾಮಯ್ಯನವ್ರ ಬದಲು ಡಿ ಕೆ ಬಂದರೆ ಏನಾದರೂ ಚೇಂಜ್ ಆಗುತ್ತೆ ಅನ್ಸುತ್ತಾ ಮೇಡಮ್? ಡಿ ಕೆ ಬಂದರೆ ಚೇಂಜಸ್ ಆಗುತ್ತೆ ಇಲ್ಲೋ ಗೊತ್ತಿಲ್ಲ. ಅವ್ರ ಕ್ಷೇತ್ರದ MLA ಸಿದ್ದರಾಮಯ್ಯನವರು. ಡಿ ಕೆ ಅವ್ರಿಗೆ ಏನು ಗೊತ್ತು? ಅವ್ರಿಗೆ ಕಾನೂನುಪುರದ ಮೇಲೆ ಅವ್ರ ಬಗ್ಗೆ ಗೊತ್ತು. ಈಗ ನೋಡಿ, ಡಿ ಕೆ ಶಿವಕುಮಾರ್ ತಮ್ಮ ಡಿ ಕೆ ಸುರೇಶ್ ಕೆಲಸಗಳು ಇಷ್ಟು ಮಾಡಿಸ್ತಾ ಇದ್ದಾರೆ. ನಾನು ಕೇಳಿದ್ರೆ, ನೀವು ಯಾರೇ ಆಗಿಲ್ಲ ಸ್ವಾಮಿ, ನೆಕ್ಸ್ಟು ಅವ್ರು ಮಾಜಿ ಮುಖ್ಯಮಂತ್ರಿ ಆದರೂ ಇಳಿಸಿದ್ರು ಮಾಜಿ ಮುಖ್ಯಮಂತ್ರಿ ಒಬ್ಬ ಶಾಸಕರು ಅಂತ ಇರ್ತಾರೆ. ಡಿ ಕೆ ಶಿವಕುಮಾರ್ ಶಾಸಕರು ಅಂತ ಹೇಳಲ್ಲ ನಾವು. ನೋಡಿ ಮೇಡಮ್, ಅವರು ಈ ಊರು ಅಂತೆಲ್ಲ ಎಲ್ಲ ಕಚಡಗಳೇ, ಎಲ್ಲ ಪಕ್ಷದವರು ಕಚಡಗಳೇ. ಮಾತು ಹಾಕಾಗಂಟು ಮಾತ್ರ ನಾನು 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 ಇನ್ನು ಯಾವುದೇ BJP ತಗೊಳ್ಳಿ, ಕಾಂಗ್ರೆಸ್ ತಗೊಳ್ಳಿ, ಜನತಾದಳ ತಗೊಳ್ಳಿ, ಎಲ್ಲ ಕಿತ್ತಾಡ ನಾಯಿಗಳೇ. ಅವರು ಯಾರೇ ಆಗಲಿ ಮುಖ್ಯಮಂತ್ರಿ, ನಮ್ಮ ಸಂತೋಷ, ಬೆಂಬಲ ಕೊಡಬೇಕು ಮಾಡೋನಿಗೆ. ಈಗ DC ಸಾಹೇಬ್ರು ಬರ್ತಾರೆ, 7 ಗಂಟೆ ಕೇಳಿ DC ಪರ್ಮಿಷನ್ ಕೊಡೋದು ಎತ್ತಿಕೆ. ಇವರು 5 ವರ್ಷ DC ಪರ್ಮಿಷನ್ ಇರಬೇಕು. DC ಪರ್ಮಿಷನ್ 5 ವರ್ಷ ಇರಬೇಕು. ಆ ಪಾಪ ಅವ್ರನ್ನ ಎತ್ತಂಗಡಿ ಮಾಡಿದ್ರೆ ಅವ್ರವ್ರಿಗೆ ಬೇಕಾದ್ರೆ ಉಪಯೋಗಿಸ್ಕೊಳ್ಳಿ. ಯಾರು ಎತ್ತಂಗಡಿ ಮಾಡಿದ್ದು? ಎಲ್ಲ ಸರ್ಕಾರದವರು ಅಷ್ಟೇ, ಒಂದು ಸರ್ಕಾರ ಅಲ್ಲ. ನಾನು ಇಷ್ಟು ದಿನದಿಂದ ನೋಡ್ತಾ ಇದ್ದೀನಿ, 4ನೇ ಕ್ಲಾಸ್ಗಳಿಂದ ನೋಡ್ಕೊಬರ್ತಾ ಇದ್ದೀನಿ. ಯಾರಿಗೂ DC-ಗಳನ್ನ ಒಳ್ಳೆ ಪುಣ್ಯಾತ್ಮನ ಬಂದವನಿಗೆ ಉಳಿಸಲ್ಲ. ಸಿದ್ದರಾಮಯ್ಯ ರಾಜ್ಯದ ಮುಖ್ಯಮಂತ್ರಿ ಮಾತ್ರ ಅಲ್ಲ, ಕ್ಷೇತ್ರದ MLA ಕೂಡ. ಏನು ಅಭಿವೃದ್ಧಿ ಮಾಡಿಲ್ವಾ? ಎಲ್ಲ ಕಡೆನೂ ಮಾಡಿದ್ದಾರೆ. ಎಲ್ಲ ಒಂದು ಕೊಂಚ ಎಲ್ಲ ತಾವು ಮಾಡೋರೆ. ನಮ್ಮ ಕ್ಷೇತ್ರನೇ ಒಂದೇ ನೋಡೋಕ್ಕಾಗಲ್ಲ. ಈಗ 10 ಜನನೇ ನೋಡೋಕ್ಕಾಗುತ್ತಾ? ಎಷ್ಟಿದೆ ಜಿಲ್ಲೆ? ಅಷ್ಟಕ್ಕೂ ಬೇಕೇ ಬೇಕು. ಆದರೆ ಅವರು ಶಾಸಕರವರಲ್ಲ. ಆ ಶಾಸಕರು ನನಗಿಲ್ಲ ಅನ್ನೋದೆಲ್ಲ ಬೇಕಾಗಿರೋದು. ಅಭಿವೃದ್ಧಿನೂ ಮಾಡಬೇಕು. ಎಲ್ಲ ಶಾಸಕರು ಒಗ್ಗೂಡಬೇಕು.
ಒಗ್ಗೂಡಿ ಸರ್ಕಾರನ ರೈತನಿಗಾಗ್ಬೋದು ರೈತರಿಗೆ ಅನುಕೂಲ ಮಾಡಿದ್ರ ಸಿದ್ದರಾಮಯ್ಯ 7 ಗಂಟೆ ಕೇಳಿ ನಾನು 7 ಗಂಟೆ ಕೇಳ್ರಿ ಅಲ್ಲ ಅನುಕೂಲತೆ ಪ್ರತಿಯೊಬ್ಬರಿಗೂ ಬೇಕು ಮೇಡಮ್. ನಿಮ್ಮ ಚಾನಲ್ಗೂ ಬೇಕು ಅನುಕೂಲತೆ. ಇವಾಗ ನಿಮ್ಮ ಚಾನಲ್ಗೂ ಬೇಕು ಅನುಕೂಲತೆ, ಒಬ್ರಿಗೆ ಅಲ್ಲ. ಎಲ್ಲ ತಲೆನ ಮೇಲೂ GST ಬಿದ್ದೇ ಬೀಳುತ್ತೆ. ರೈತನಿಗೂ ಬೀಳುತ್ತೆ, ಐಷಾರಾಮಿ ಕಾರ್ ಇರೋರ್ಗೂ ಬೀಳುತ್ತೆ, ಎಲ್ಲ ಅಪಾಯಿಂಟ್ಮೆಂಟ್ಸ್ ಇರೋರ್ಗೂ ಬೀಳುತ್ತೆ. ಅದೆಲ್ಲ ಮುಖ್ಯ ಬೇಕಾಗಿರೋದು. ಸಮಾನತ್ವಾಗಿ ನೋಡ್ಕೊಂಡು ಹೋಗೋನು ಮುಖ್ಯಮಂತ್ರಿ ಆಗಿರಬೇಕು. ಸಮಾನತ್ವಾಗಿ ನೋಡ್ಕೊಂಡು ಹೋಗೋನು ಮುಖ್ಯಮಂತ್ರಿ ಆಗಿರಬೇಕು. ಆ ಶಾಸಕರು ಎಲ್ಲ ಬೆಂಬಲ ಕೊಡಬೇಕು. ಸಿದ್ದರಾಮಯ್ಯನವ್ರಿಗೆ 10ರಲ್ಲಿ ಎಷ್ಟು ಮಾರ್ಕ್ಸ್ ಕೊಡ್ತೀರಾ? ಮುಖ್ಯಮಂತ್ರಿಯಾಗಿ ಎಷ್ಟು ಕೆಲಸ? 100 ಕೊಡ್ತೀನಿ ನಾನು. 100 ಇವಾಗ ತಾನೇ ಎಲ್ಲರೂ ಪ್ರಯೋಜನ ಯಾರು ಬೇಕಾದ್ರೆ ಏನಾರು ಹೇಳ್ಕೊಳ್ಳಿ ಮೇಡಮ್. ಅಲ್ಲ ನೀವೇ ಅಂದ್ರಲ್ಲ ಯಾರು ಪ್ರಯೋಜನ ಅಲ್ಲ, ನಾನು ಹೇಳ್ತಾ ಇದ್ದೀನಲ್ಲ ಪ್ರತಿಯೊಬ್ಬರಿಗೂ ಕರೆಕ್ಟಾಗಿ ನೋಡ್ಕೊತಾ ಇದ್ದಾರೆ. ಅದನ್ನ DK ಶಿವಕುಮಾರ್ ಮುಖ್ಯಮಂತ್ರಿ ಆದ್ರೆ ಅಯ್ಯೋ ಮೇಡಮ್ ಅವ್ರ ಹಣ ಬರ, ಅದನ್ನ ನಾವು ಹೇಳೋಕ್ಕಾಗಲ್ಲ. ಅದನ್ನ ನಾವು ಹೇಳೋಕ್ಕಾಗಲ್ಲ. ಅವ್ರು ಆಯ್ತಾರೋ ಇವ್ರು ಆಯ್ತಾರೋ, ನಾಳೆ ನಾನೇ ಆದರೂ ಆಯಿತು. ಯಾರು ಗೊತ್ತು ಇವ್ರು ಬೆಂಬಲ ಕೊಟ್ಟರೆ ನಾನು ಆಗ್ಬೇಕಂತ ಹೇಳಿದ್ದ. ಆಗ್ಬೋದು. ಮಂಡಲ ಪಂಚಾಯತಿಲಿ ಮೆಂಬರ್ ಸಿಗಲ್ಲ, ನಾನು ಮುಖ್ಯಮಂತ್ರಿ ಅನ್ನೋಕ್ಕಾಗುತ್ತಾ? ಬೆಂಬಲ ಬೇಕು ಮೇಡಮ್, ಬೆಂಬಲ ಬೇಕು. ಬೆಂಬಲ ಯಾರಿಗಿದೆ? ಸಿದ್ದರಾಮಯ್ಯನವ್ರಿಗೆ DK ಶಿವಕುಮಾರ್? ನೋಡೋಣ ಅವ್ರ ಹಣ ಬರೋದು ಏನಿದೆ. ಅವ್ರ ಹಣ ಬರದಲ್ಲಿ ಬರೆಯೋರವರಲ್ಲಿ ಎಷ್ಟೋ 84 ಸೀಟ್ ಅವರೇ ಬರೆಯೋರು, ಅವ್ರು ಬರಿಬೇಕು. ನಾವು ಈಗ ಬರೆದು ಕಳಿಸ್ಬಿಟ್ಟು ನಮ್ದೆಲ್ಲ ಈಗ ಆಡಳಿತ ನಾವು ಮಾತಾಡ್ತಾ ಇದೀವಿ ನಿಮ್ಮ ಟಿವಿದೆ ಅಷ್ಟೇ. ನೀವೇನು ಹೇಳ್ತೀರಾ ಯಜಮಾನ್ರೆ? ಪರವಾಗಿಲ್ಲ ಹೇಳಿ. ಸಿದ್ದರಾಮಯ್ಯ ಬೇಕಾ DK ಶಿವಕುಮಾರ್ ಬೇಕಾ? ಮೇಡಮ್ ಗ್ಯಾರಂಟಿ ಬರ್ತಾ ಇದೆಯಾ? ಗ್ಯಾರಂಟಿ ಬರ್ತಿದ್ಯಾ? ಗ್ಯಾರಂಟಿ ಬರ್ತಿದ್ಯಾ? ಈಗೇನು ಸಿದ್ದರಾಮಯ್ಯನವರೇ ಮುಖ್ಯಮಂತ್ರಿ ಆಗಿರ್ಬೇಕಾ ಬದಲಾಗಬೇಕಾ? ಸಿದ್ದರಾಮಯ್ಯ ಏನು ಮಾಡಿಲ್ಲ ನಮ್ಮೂರಿಗೆ, ಏನು ಮಾಡಿಲ್ಲ ಸಿದ್ದರಾಮಯ್ಯ ನಮ್ಮೂರಿಗೆ. ಎಲ್ಲರಿಗೂ ಈಗ ಸೈಟ್ ಕೊಡ್ತಾರೆ. ನಮ್ಗೆ ಏನು ಕೊಟ್ಟಿದ್ದಾರೆ ಸೈಟ್ ತೋರಿಸಿ ಮೇಡಮ್. ಹಾಂ, ಎಲ್ಲ ಮೋಸ ಮಾಡೋದೇ ಆಗದೆ ನಮ್ಮೂರವ್ರಿಗೆ. ಹಾಂ, ಬಂದಿಲ್ವಾ ನಿಮ್ಮೂರಿಗೆ? ಬಂದಿಲ್ಲ ಸಿದ್ದರಾಮಯ್ಯ. ಇವಾಗ DK ಶಿವಕುಮಾರ್ CM ಆದ್ರೆ ಸಿದ್ದರಾಮಯ್ಯ ಫ್ರೀ ಆಗ್ತಾರೆ, ಅವಾಗ ಬರ್ಬೋದಲ್ಲ? ಬರ್ತಾರಾ? ಬರಲ್ಲ. ಈಗ DK ಶಿವಕುಮಾರ್ CM ಆದ್ರೆ ಊರು ಚೇಂಜ್ ಆಗುತ್ತಾ? ಚೇಂಜ್ ಆಗುತ್ತೆ. ಹಂಗಾರೆ ನೀವು DK ಪರನಾ? DK ಪರ. ಓಕೆ ಆಯ್ತು ಮೇಡಮ್. ಯಾಕೆ ಆಗ್ಬೇಕು? DK ಶಿವಕುಮಾರ್ ಯಾಕೆ CM ಆಗ್ಬೇಕು? ಅವರು DK ಶಿವಕುಮಾರ್ ಏನೂ ಆಗಂಗಿಲ್ಲ. ಏನೂ ಆಗಂಗಿಲ್ಲ. ಮುಖ್ಯಮಂತ್ರಿ ಯಾರಾಗಬೇಕು? ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರೇ ಆಗ್ಬೇಕು. ಕೆಲಸ ಮಾಡ್ಲಿಲ್ಲ ಅಂದ್ರೂ ಅವರೇ ಆಗ್ಬೇಕು. ಏನ್ ನಿಮ್ಮ ಹೆಸರು? ಶ್ರುತಿ ಅವರೇ. 2000 ಯಾವಾಗ ಲಾಸ್ಟ್ ಬಂದಿದ್ದು? ಬತ್ತೆ ಅರ್ಥ ಅಲ್ಲಲ್ಲೇ ಬರ್ತಿರತ್ತೆ. ಏನ್ ತಗೊಂಡ್ರಿ? ಏನು ತಗೊಂಡಿಲ್ಲ ಮೇಡಮ್. ಹಂಗೆ ಬಚ್ಚಿಟ್ಟಿದ್ದೀರಾ ದುಡ್ಡೆಲ್ಲ? GST ಹಾಕ್ತಾರೆ ಹುಷಾರು. ಆಯ್ತು ಮೇಡಮ್. ನಾವೀಗ ಸಿದ್ದರಾಮನಹುಂಡಿ, ಸಿದ್ದರಾಮಯ್ಯನವರ ಊರು, ಅಲ್ಲಿಗೆ ಹೋಗ್ತಾ ಇದ್ದೀವಿ. ಇದು ಕೂಡ ವರುಣಾ ಮತಕ್ಷೇತ್ರಕ್ಕೇನೆ ಸೇರೋದು. ನಾವು ವರುಣಾದಲ್ಲಿ ಒಂದಷ್ಟು ಜನ ಮಾತನಾಡಿಸಿದಾಗ ಅವ್ರು ಹೇಳ್ತಿದ್ದಿಷ್ಟೇ, ಸಚಿವರು ಯಾರು ಆಗಲಿ, ಮಂತ್ರಿ ಯಾರು ಆಗಲಿ, ಊರು ಉದ್ಧಾರ ಆಗಬೇಕು ಅಂತ. ಹೀಗೆ ಹೇಳೋ ಜನರ ನಡುವೆ ಕೂಡ ಸಿದ್ದರಾಮಯ್ಯನವ್ರ ಬಗ್ಗೆ ಒಂದಷ್ಟು ವಿಶೇಷವಾದ ಒಲವಿರೋದನ್ನು ನಾವು ನೋಟಿಸ್ ಮಾಡಿದ್ವಿ. ಅಂದರೆ ಮುಖ್ಯಮಂತ್ರಿಯಾಗಿ ಸಿದ್ದರಾಮಯ್ಯನವರೇನೆ ಮುಂದುವರಿಬೇಕು, ಆದರೆ ಕ್ಷೇತ್ರದ ಬಗ್ಗೆ ಹೆಚ್ಚಿನ ಗಮನ ವಹಿಸಬೇಕು ಅನ್ನೋದು ಆ ಭಾಗದ ಜನ, ಅಂದರೆ ವರುಣಾ ಹೋಬಳಿ ಭಾಗದ ಜನರ ಅಭಿಪ್ರಾಯ ಆಗಿತ್ತು. ಸಿದ್ದರಾಮನಹುಂಡಿಗೆ ಹೋಗ್ತಾ ಇದ್ದೀವಿ. ಮಾರ್ಗ ಮಧ್ಯ ಒಂದಷ್ಟು ಜನ ರೈತರು ಸಿಗ್ತಾ ಇದ್ದಾರೆ, ಅವ್ರನ್ನ ಕೂಡ ಮಾತನಾಡಿಸ್ತೀವಿ. ಏನು ಹೆಸರು ಸರ್? ನಮ್ದು ಹೆಸರು ಮರಿಗೌಡ ಅಂತ. ಮರಿಗೌಡರು. ಎಷ್ಟು ವಯಸ್ಸು? ವಯಸ್ಸು 76. ಸಿದ್ದರಾಮಯ್ಯ ಗೊತ್ತಾ? ಪರಿಚಯ. ಮಾತಾಡಿಸ್ತಾರ ನಿಮ್ಮನ್ನ? ಮಾತಾಡಿಸ್ತಾರ ಕಂಡೇಟಿಗೆ. ಮಾತಾಡಿಸ್ತಾರ. ಈಗ ಸಿದ್ದರಾಮಯ್ಯನವರನ್ನ ಬದಲು ಮಾಡಿ DK ಶಿವಕುಮಾರ್ನ ಮುಖ್ಯಮಂತ್ರಿ ಮಾಡಬೇಕು ಅಂತ ಚರ್ಚೆ ಮಾಡಲ್ಲ ಅಂತಾನೂ ಹೇಳ್ತಿದ್ದಾರೆ. ಸಿದ್ದರಾಮಯ್ಯ 5 ವರ್ಷ ನಾನೇ CM ಅಂತ ಹೇಳ್ತಿದ್ದಾರೆ. ನಿಮ್ಮ ಪ್ರಕಾರ ಏನು? ನಮ್ಮ ಪ್ರಕಾರ ಏನು ಇಲ್ಲ ಹೇಳಿ, ನಮ್ಮ ಸಿದ್ದರಾಮಯ್ಯನೇ ಇರಬೇಕು 5 ವರ್ಷ ಅಂತ ನಮ್ಮ ಅಭಿಪ್ರಾಯ. ಯಾಕೆ? ಊರ್ನವರು ಅಂತ? ಊರ್ನವರು ಅಂತ ಹೇಳಿ, ಆಮೇಲೆ ನಮ್ಗೆ ಸೌಕರ್ಯ ಚೆನ್ನಾಗಿ ಮಾಡ್ತಾರ. ಏನೇನು ಮಾಡಿದ್ದಾರೆ ಸಿದ್ದರಾಮಯ್ಯ? ಅವರು ರೋಡ್ ಮಾಡ್ತಾರ, ಮನೆಗಳು ಮಾಡಿಸ್ತಾರ, ಅನ್ನ ಕೊಡ್ತಾರ, ಕಾಲೇಗಳು ಮಾಡಿಸ್ತಾರ, ರೋಡ್ಗಳು ಮಾಡಿಸ್ತಾರ, ಎಲ್ಲ ಮಾಡ್ತಾರ ಸರ್. ಈಗ DK ಶಿವಕುಮಾರ್ ಹಠಕ್ಕೆ ಬಿದ್ಬಿಟ್ಟು ನಾನು ಮುಖ್ಯಮಂತ್ರಿ ಆಗಬೇಕು ಅಂತ ಬಂದ್ರು ಅಂತ ಆದ್ರೆ, ಅವ್ರು ಬಂದಾದ್ರೂ ನಮ್ಮ ಸಾಹೇಬರು ಬಿಡೋಕ್ಕಾಗಲ್ಲ ನಾವು. ಸಿದ್ದರಾಮಯ್ಯ ಪರವೇನೆ? ಸಿದ್ದರಾಮಯ್ಯನೇ ಬೇಕು ಹೇಳಿ ನಮ್ಗೆ. ಇವಾಗ ಸಿದ್ದರಾಮಯ್ಯನವರು 2.5 ವರ್ಷ ಇರ್ತಾರೆ ಅಂತ ಆಯ್ತು, 5 ವರ್ಷ ನಾನೇ ಇರ್ತೀನಿ ಅಂತ ಹೇಳಿದ್ರು. ಎಲ್ಲೊಂದ್ ಕಡೆ ಸಿದ್ದರಾಮಯ್ಯನವರು ಅಧಿಕಾರಕ್ಕೆ ಹಠ ಮಾಡ್ತಿದ್ದಾರೆ ಅಂತ ಕೆಲವರು ಅನ್ಕೊಳ್ತಾರಲ್ಲ, ಏನಂತೀರಾ? ಇಲ್ಲ ಹೇಳಿ, ಅವ್ರು ಏನು ಮಾಡಲ್ಲ, ಅವ್ರು ಚೆನ್ನಾಗಿ ಮಾಡ್ತಾರ ನಮ್ಮ ದೇಶಕ್ಕೆ. ಸಿದ್ದರಾಮಯ್ಯಂಗೆ ಜೈ ಹಂಗಾರೆ? ಸಿದ್ದರಾಮಯ್ಯನಿಗೆ ಜೈ ಹೇಳಿ. ಅವರೇ ಇರಬೇಕು 5 ವರ್ಷ. ಮತ್ತೊಂದಷ್ಟು ಜನ ಇದ್ದಾರೆ, ಅವ್ರನ್ನ ಮಾತನಾಡಿಸೋ ಪ್ರಯತ್ನ ಕೂಡ ಮಾಡ್ತಾ ಹೋಗೋಣ. ನಮಸ್ಕಾರ ಸರ್, ಏನ್ ಹೆಸರು?
ಇದೇ ಊರು ಸಿದ್ದರಾಮಯ್ಯ ಮೇಡಮ್. ಸಿದ್ದರಾಮಯ್ಯನವರು ಬರ್ತಿರ್ತಾರೆ ಹೋಗ್ತಾರೆ ಬರ್ತಾರೆ ಮೇಡಮ್ ಅವ್ರೆ, ಬರ್ತಿರ್ತಾರೆ ಹೋಗ್ತಿರ್ತಾರೆ ಮೇಡಮ್. ಈಗ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಯಾಗಿ 5 ವರ್ಷ ಇರ್ತೀನಿ ಅಂತ ಹೇಳಿದ್ದಾರೆ. ಖುಷಿನಾ ನಿಮಗೆ? ಖುಷಿ ಮೇಡಮ್ ಅವರೇ, ಅವರೇ ಇರಬೇಕು. ಮೇಡಮ್ ಅವರೇ. ಡಿ ಕೆ ಶಿವಕುಮಾರ್ ಅವರಾದ್ರೆ ಡಿ ಕೆ ಶಿವಕುಮಾರ್ ಅವರು ಏನು ತೊಂದರೆ ಇಲ್ಲ ಮೇಡಮ್ ಅವರೇ. ಈ ಅವರು ಹೈಕಮಾಂಡು ಏನು ಹೇಳ್ತೆ ಅದು ಮೇಡಮ್ ಅವರೇ. ಈ ಸಿದ್ದರಾಮಯ್ಯನವರು ಬೇಡ ಅಂತ ಅಂದರೆ ಹೈಕಮಾಂಡು ನಿಮಗೆ ಅಂದರೆ ಊರ್ ಜನಕ್ಕೆಲ್ಲ ಪರವಾಗಿಲ್ವಾ ಅದು? ಏನು ಪರವಾಗಿಲ್ಲ, ಸಿದ್ದರಾಮಯ್ಯ ಇರಬೇಕು ಅಂತ ಇದು ಮೇಡಮ್ ಅವರೇ. ಎಲ್ಲ ಅನುಕೂಲ ಮೇಡಮ್ ಒಣ ಕ್ಷೇತ್ರಕ್ಕೆ ಅನುಕೂಲ ಮಾಡ್ರೆ, ಇಡೀ ನಮ್ಮ ಕರ್ನಾಟಕ ಅನುಕೂಲ ಮೇಡಮ್ ಅವರೇ. ಹಾಂ, ಸಿದ್ದರಾಮಯ್ಯನವರು ಗೆದ್ದಿದ್ದು, ಸಿದ್ದರಾಮಯ್ಯನವ್ರ ಈ ಕ್ಷೇತ್ರದ ಜನ ಗೆಲ್ಸಿದ್ದು ಗ್ಯಾರಂಟಿ ನೋಡ್ಕೊಂಡ ಅಥವಾ ಸಿದ್ದರಾಮಯ್ಯನವರು ನಮ್ಮ ಊರಿನವರು ಊರು ಉದ್ಧಾರ ಆಗಿದೆ ಅಂತ ನೋಡ್ಕೊಂಡು? ಜನಸ ಬಲ ಮೇಡಮ್ ಅವರೇ, ಜನಸ ಸಹಕಾರ ಮೇಡಮ್ ಅವರೇ. ಈ ಡಿ ಕೆ ಶಿವಕುಮಾರ್ ಅವರಿಗೆ ಜನಬಲ ಇಲ್ಲ ಅಂತೀರಾ? ಕಡೆ ಅವ್ರಿಗೆ ಇದೆ ಮೇಡಮ್ ಅವರೇ, ಈ ಕಡೆ ಸಾಹೇಬ್ರಿಗಿದೆ. ಈಗ ಡಿ ಕೆ ಶಿವಕುಮಾರ್ ಅವರೇ ಮುಖ್ಯಮಂತ್ರಿ ಆದರೆ ಇನ್ ಕೇಸು ಇನ್ನೊಂದು ಅಂದರೆ 6 ತಿಂಗಳು ಬಿಟ್ಕೊಂಡು 1 ವರ್ಷ ಬಿಟ್ಕೊಂಡು ಆದರೆ ಸಿದ್ದರಾಮಯ್ಯನವ್ರಿಗೆ ಅನ್ಯಾಯ ಮಾಡ್ದಂಗೆ ಆಗುತ್ತೆ? ಅದು ಅನ್ಯಾಯ ಮಾಡ್ದಾಗೈತೆ ಮೇಡಮ್ ಅವರೇ. ಅದೆಲ್ಲ ಹೈಕಮಾಂಡ್ ತೀರ್ಮಾನ ಮೇಡಮ್ ಅವರೇ, ಇಲ್ಲೇನಿಲ್ಲ ಮೇಡಮ್ ಅವರೇ. ಸಿದ್ದರಾಮಯ್ಯನವ್ರನ್ನ ಗೆಲ್ಸಿ ಕಳಿಸಿದ್ರಿ, ಮುಖ್ಯಮಂತ್ರಿ ಆದರು ಸಿದ್ದರಾಮಯ್ಯನವರು. ಈಗ ಸಿದ್ದರಾಮಯ್ಯ ಬದಲಾವಣೆ ಅನ್ನೋ ಚರ್ಚೆ ಕೇಳಿದಾಗ ಊರ್ ಜನಕ್ಕೆ ಏನು ಅನ್ಸುತ್ತೆ? ಊರು ಜನಕ್ಕೆ ಏನು ಅನಿಸುತ್ತೆ ಅಂದರೆ ಸಿದ್ದರಾಮಯ್ಯನವರೇ ಮುಖ್ಯಮಂತ್ರಿ ಆಗಬೇಕು ಅಂತ ನಮ್ಮ ಅನಿಸಿಕೆ. ಆದರೆ ಇನ್ನೂ 2.5 ವರ್ಷ ಆಗಬೇಕು ಅನ್ನೋ ಇದಿದ್ರೆ ಹೈಕಮಾಂಡ್ ಹೇಳಿದಾಗ ತೀರ್ಮಾನ ಆಗುತ್ತೆ. ಈಗ ಅರಸು ಅವರು ಕರ್ನಾಟಕ ಕಂಡ ಅತ್ಯಂತ ಅಧಿಕ ಅವಧಿಯ ಮುಖ್ಯಮಂತ್ರಿಗಳು. ಸಿದ್ದರಾಮಯ್ಯನವರು ಆ ದಾಖಲೆನ ಮುರಿಯೋ ತನಕ ಸಿದ್ದರಾಮಯ್ಯನವರೇ ಮುಖ್ಯಮಂತ್ರಿ ಆಗಿರಬೇಕು ಅಂತ ಕೆಲವರು ಹೇಳ್ತಾರೆ. ನೀವೇನಂತೀರಾ? ನಮ್ಮ ಅನಿಸಿಕೆನೂ ಅದೇ ಥರನೇ ಮೇಡಮ್. 5 ವರ್ಷ ಕಂಡು ಸಿದ್ದರಾಮಯ್ಯನವರು ಆಳ್ವಿಕೆ ನಡೀಲೇಬೇಕು. ಆದರೆ ಡಿ ಕೆ ಶಿವಕುಮಾರ್ ಅವರು ಪಕ್ಷ ಕಟ್ಟಕ್ಕೆ ಕಷ್ಟಪಟ್ಟಿದ್ದಾರೆ, ಪಕ್ಷನ ಗೆಲ್ಸೋಕೆ ಕಷ್ಟಪಟ್ಟಿದ್ದಾರೆ. ಹಾಗಾಗಿ ಅವ್ರಿಗೂ ಒಂದು ಅವಕಾಶ ಸಿಗಬೇಕು ಅಂತಾರೆ. ಸಿಗಬೇಕು ಅಂತಂದರೆ ಅವ್ರ ಹಣೆ ಬರದಲ್ಲಿ ಏನಿದೆ ಸಿಕ್ಕೇ ಸಿಗುತ್ತೆ, ಸಿದ್ದರಾಮಯ್ಯವ್ರ ಹಣೆ ಬರದಲ್ಲಿ ಏನಿದೆ ಸಿಕ್ಕೇ ಸಿಗುತ್ತೆ. ಆದರೂ ನಮ್ಮ ಅನಿಸಿಕೆ ಪ್ರಕಾರ ಸಿದ್ದರಾಮಯ್ಯನವರು 5 ವರ್ಷಕ್ಕೆ ಆಳ್ವಿಕೆ ನಡೆಸಬೇಕು ಅಂತ ನಮ್ಮ ಅನಿಸಿಕೆ. ಸಿದ್ದರಾಮಯ್ಯನವ್ರಿಗೆ ಜೈ ಸಿದ್ದರಾಮಯ್ಯವ್ರಿಗೆ ಜೈ. ಇಲ್ಲೊಂದಷ್ಟು ಜನ ಹೆಣ್ಮಕ್ಳು ಕೆಲಸ ಮಾಡ್ತಾ ಇದ್ದಾರೆ, ಅವ್ರ ಹತ್ರ ಕೂಡ ಮಾತಾಡ್ಸೋ ಪ್ರಯತ್ನ ಮಾಡೋಣ. ಗ್ಯಾರಂಟಿ ಬರ್ತಿದ್ಯಾ? ಬರ್ತಿದ್ದಾರೆ. ತಿಂಗಳ ಬರುತ್ತಾ? ಬರ್ತದೆ ಮೇಡಮ್. ಸಿದ್ದರಾಮಯ್ಯನವ್ರು ಗೊತ್ತಾ? ಗೊತ್ತು, ಇದೇ ಊರಲ್ವ ಮೇಡಮ್. ಗೊತ್ತು. ಅವರು ಈಗ ಏನಿದ್ರು ಅಂದ್ರೆ ಇದಕ್ಕೋಗ್ರೆ ಕರ್ನಾಟಕ ಬಿಟ್ಟು ಹೊಂಟೋಗಿದ್ದಾರೆ. ಕರ್ನಾಟಕ ಬಿಟ್ಟು ಹೊಂಟೋಗ್ಬಿಟ್ಟು? ಇಲ್ಲ, ಅವ್ರ ಆ ಕಡೆನೇ ಅವ್ರ ಸಿಎಂ ಅವರು. ಸಿಎಂ ಇವಾಗ ಸಿದ್ದರಾಮಯ್ಯನವರು ಸಿಎಂ ಆಗಿ ಇರ್ಬೇಕಾ ಬೇಡವಾ ಅಂತ ಚರ್ಚೆ ನಡೀತಿದೆ. ನಿಮ್ಗೆ ಗೊತ್ತಾ ಅದು? ಬೇಕು, ಅವರು ಅವರೇ ಬೇಕು. ಯಾಕೆ, ಏನು ಅನುಕೂಲ ಮಾಡಿದಾರೆ ಊರಿಗೆ? ಹಂಗಂದ್ರೆ ಮಾಡವ್ರೆ ಬಿಡಿ. ಅವರು ನಮಗೆ 2,000 ಕೊಡ್ತಾ ಇದ್ದಾರೆ, ಆಗ್ತಾವ್ರ. ಅವರಿಂದ ನಾವು ಉಣ್ತಾ ಇದೀವಿ ಅನ್ನನ. ಫ್ರೀ ಬಸ್ ಬಿಟ್ಟಿದ್ದಾರೆ, ಅನುಕೂಲ ಆಗಿದೆ. ಇವಾಗ ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆದ್ರೂ ಅದೆಲ್ಲ ಇದ್ದೇ ಇರುತ್ತೆ. 2,000 ಬರುತ್ತೆ, ಫ್ರೀ ಬಸ್ ಇರುತ್ತೆ. ಆದ್ರೂ ಬೇಡವಾ ಡಿ ಕೆ ಶಿವಕುಮಾರ್? ಬೇಕು. ಡಿ ಕೆ ಶಿವಕುಮಾರ್ ಬೇಕು. ಇರ್ಲಿ ಬಿಡಿ. ಅಲ್ಲ, ಯಾರು ಸಿಎಂ ಯಾರಾಗಬೇಕು? ಡಿ ಕೆ ಶಿವಕುಮಾರ್ ಅವರ ಸಿದ್ದರಾಮಯ್ಯನೇ ಆಗಬೇಕು. ನಿಮ್ಗೆ ಏನ್ ಅನ್ಸುತ್ತೆ ಮೇಡಮ್? ಅವರೇ ಆಗಬೇಕು ಮುಖ್ಯಮಂತ್ರಿಗಳು. ಡಿ ಕೆ ಶಿವಕುಮಾರ್ ಅಷ್ಟು ಧೈರ್ಯ ಇರಲ್ಲ ಅವ್ರಿಗೆ ಬಿಡಿ. ಮುಖ್ಯಮಂತ್ರಿ ಆಗಿ ಡಿ ಕೆ ಶಿವಕುಮಾರ್ ಧೈರ್ಯ ಇಲ್ವಾ? ಅಷ್ಟು ಆಳಕ ಅವ್ರಿಗೆ ಸಿದ್ದರಾಮಯ್ಯ ಅವರು ಹುಲಿತಾರ, ಹುಲಿ ಅವರು, ರಾಜ ಹುಲಿತಾರ ಅವರು. ಡಿ ಕೆ ಶಿವಕುಮಾರ್ನ ಬಂಡೆ ಅಂತಾರೆ. ಬಂಡೆ ಅಂತಾರೆ, ಆದ್ರೆ ಇವ್ರು ಆಳಂಗ ಅವ್ರು ಆಳಕ್ಕಾಗಲ್ಲ ಬಿಡಿ. ಮುಂಚೆ 5 ವರ್ಷ ಆಳವ್ರೆ, ಯಾರಿಗೂ ಕೊಡದೆ. ಈಗ ಆಳೆ ಆಳ್ತಾರೆ 5 ವರ್ಷ ಪೂರ್ತಿ. 5 ವರ್ಷ ಅವರೇ ಇರ್ತಾರ ಬಿಡಿ. ಹೇಳಂಗೆ ಇಲ್ಲ ಅದ, ಅವ್ರು ಯಾರಿಗೂ ಹೇಳಂಗೆ ಇಲ್ಲ. ಆಳೆ ಆಳ್ತಾರೆ ಅವರು 5 ವರ್ಷ. ಇವಾಗ ಡಿ ಕೆ ಶಿವಕುಮಾರ್ ಸಿಎಂ ಆಗ್ಬಿಟ್ರಪ್ಪ, ಅವಾಗ ಸಿದ್ದರಾಮಯ್ಯ ಅವ್ರಿಗೆ ಅನ್ಯಾಯ ಮಾಡ್ದಂಗ ಆಗತ್ತಾ? ಅನ್ಯಾಯ ಮಾಡ್ದಂಗೆ ಅದಕ್ಕಾಗತ್ತ? ಅವ್ರು ಕೊಡೋದಿಲ್ವಲ್ಲ, ಅವ್ರು ಅದನ್ನ ಕೊಡಲ್ಲ. ಕೊಡಲ್ಲ, ಅವರೇ ಆಳೋದು ಸಿದ್ದರಾಮಯ್ಯನೇ. ಯಾವುದೇ ಕಾರಣಕ್ಕೂ ಸಿದ್ದರಾಮಯ್ಯ ಅವರೇ ಮುಖ್ಯಮಂತ್ರಿ ಆಗೋದು. ಈಗ ಬರೀ ಗ್ಯಾರಂಟಿ ಅನ್ನೋ ಸಲುವಾಗಿ ಸಿದ್ದರಾಮಯ್ಯನ ಬೆಂಬಲ ಕೊಡ್ತಿದ್ದೀರಾ ಅಥವಾ ಸಿದ್ದರಾಮಯ್ಯನವ್ರು ನಿಜವಾಗ್ಲೂ? ಇಲ್ಲ, ಅವ್ರು ನಿಜವಾಗ್ಲೂ ಕೆಲಸ ಮಾಡಿದ. ಗ್ಯಾರಂಟಿ 2,000 ಕೊಟ್ಟಾರಂತ ಅವ್ರಿಗೆ ಬೆಂಬಲ ಕೊಡ್ತಾ ಇಲ್ಲ. ಅವ್ರು ಆಗಿನಿಂದ ಅವರು ಅಕ್ಕಿ ಒಂದು ಊಟಕ್ಕೂ ಸಹ ಎಲ್ಲಕ್ಕೂ ಜನಕ್ಕೆ ಅಷ್ಟೊಂದು ಸಹಾಯ ಮಾಡವ್ರೆ. ಮಾಡೋದಕ್ಕೆ 2,000 ಕೊಡ್ತಾರಂತ ಅವ್ರಿಗೇನು ಓಟ್ ಹಾಕಿ ನಾವು ಅವ್ರಿಗೆ ಗೆಲ್ಸ್ಬೇಕು ಅನ್ನೋದು ಏನಿಲ್ಲ. ಮುಖ್ಯಮಂತ್ರಿಯಾಗಿ ಅವ್ರು ಇರಬೇಕು, ಜನಕ್ಕೆ ಹೊಸ ಉಪಯೋಗ ಅದ ಇದರಿಂದ. ಇನ್ನು ಬಾಕಿ ಅವರೆಲ್ಲ ಏನು ಬಿಜೆಪಿ ಬಂದು ಏನು ಸರ್ಕಾರ ಬಂದು ಏನು ಮಾಡಿಲ್ಲ. ಇವ್ರ ಥರ ಮಾಡಿರೋದು ಯಾರು ಮಾಡಿಲ್ಲ. ಸಿದ್ದರಾಮಯ್ಯನವ್ರ ಅಭಿಮಾನಿ ಅಂತ ತಾವು? ಸಿದ್ದರಾಮಯ್ಯ ಅಭಿಮಾನಿ ಇದ್ರು ಮತ್ತು ಹೈಕಮಾಂಡು ಯಾರೈತಿ ಹೇಳ್ತೀವಿ, ಡಿ ಕೆ ಶಿವಕುಮಾರ್ ಆಗಬೇಕು, ಸಿದ್ದರಾಮಯ್ಯವರು ಆಗಬೇಕು. ಹೈಕಮಾಂಡ್ ಯಾವ ಥರ ಹೇಳುತ್ತೆ ಆ ಥರ. ಅಂದರೆ ನೀವು ಪಕ್ಷದ ಅಭಿಮಾನಿ? ಪಕ್ಷದ ಅಭಿಮಾನಿ, ಕಾಂಗ್ರೆಸ್ ಪಕ್ಷದ ಅಭಿಮಾನಿ. ನಾವು ಸಿದ್ದರಾಮಯ್ಯರ ಕಡೆ ಒಬ್ಬರಂತೆ ಅಂತಿಲ್ಲ. ಹೈಕಮಾಂಡ್ ಯಾವ ರೀತಿ ರಾಹುಲ್ ಗಾಂಧಿ, ಸೋನಿಯಾ ಗಾಂಧಿ ಯಾವ ಥರ ಹೇಳ್ತಾರೆ, ಅದ್ರ ಪಾಪ ಡಿ ಕೆ ಶಿವಕುಮಾರ್ ಅನುಕೂಲ ಆಗಲಿ. ಸಿದ್ದರಾಮಯ್ಯನವ್ರಿಗೆ ಅನ್ಯಾಯ ಮಾಡ್ದಂಗೆ ಆಗುತ್ತಾ ಡಿ ಕೆ ಶಿವಕುಮಾರ್ ಅವ್ರನ್ನ ಮುಖ್ಯಮಂತ್ರಿ ಮಾಡಲ್ಲ? ಆ ಥರ ಏನಿಲ್ಲ. ಇಬ್ಬರು ಅಂಡರ್ಸ್ಟ್ಯಾಂಡ್ ಆಗಿದ್ದಾರೆ, ಚೆನ್ನಾಗಿದ್ದಾರಾ? ಕುರ್ಚಿ ಗಲಾಟೆ ಅಂತಾರೆ. ಕುರ್ಚಿ ಗಲಾಟೆ ಅದೆಲ್ಲ ಸುಳ್ಳು ಮಾಹಿತಿ.
ಪಕ್ಷ ಕಾಂಗ್ರೆಸ್ ಯಾವುದೇ ಗೊಂದಲ ಇಲ್ಲ. ಡಿ ಕೆ ಶಿವಕುಮಾರ್ ಅವರು ಹಾಗೆ ಸಿದ್ದರಾಮಯ್ಯನವರ ನಡುವಿನ ಕುರ್ಚಿ ಸಿಎಂ ಸ್ಥಾನದ ಗಲಾಟೆಯಿಂದ ಅಭಿವೃದ್ಧಿ ಮರ್ತಿದ್ದಾರೆ. ನೋಡಿ ಹೇಳ್ತೀನಿ ಕೇಳ್ಕೊಳ್ಳಿ ಮೇಡಮ್, ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗಲ್ಲ. ಆಗಲ್ಲ ಮೇಡಮ್, ಆಗಲ್ಲ. ಅವರು 5 ವರ್ಷ ಸಿದ್ದರಾಮಯ್ಯನೇ CM ಆಗಿರ್ತಾರೆ. ಯಾಕಂದರೆ ಬಿಟ್ಕೊಡಲ್ಲ, ಯಾಕಂದರೆ ಹೈಕಮಾಂಡ್ ಬಾಯಿ ಮುಚ್ಚಿಸ್ತಾರೆ ಅವ್ರನ್ನ. ಅವ್ರು ಹೆಂಗೆ ಕೇಳ್ಬೇಕು, ಈ ವರ್ಷ ಬಿಟ್ಬಿಡಿ, ನೆಕ್ಸ್ಟ್ ನೀವೇ ಇದು ಮಾಡ್ಕೊಳ್ಳಿ ಅನ್ಕೊಂಡು. ಆವಾಗಲೇ ನನಗೆ ಪೆನ್ನು ಪೇಪರ್ ಕೊಡಿ ಅಂತ ಕೇಳಿದ್ರು ಡಿ ಕೆ ಶಿವಕುಮಾರ್ ಅವರು. ಪೆನ್ನು ಪೇಪರ್ ಕೊಟ್ಟರು. ಇವ್ರ ಕೈಲಿ ಮಾಡೋಕ್ಕಾಗಲ್ಲ. ಅಲ್ಲಿ ಹೈಕಮಾಂಡು ಅವ್ರು ಸಿದ್ದರಾಮಯ್ಯ ಹೇಳ್ದಂಗೆ ಕೇಳ್ತಾರೆ. ಇಲ್ಲಿ ಇವಾಗಲ್ಲ, ನೆಕ್ಸ್ಟಲ್ಲೂ ಡಿ ಕೆ ಶಿವಕುಮಾರ್ CM ಆಗಲ್ಲ. ನೀವೇನಂತೀರಾ, 5 ವರ್ಷ CM ಸಿದ್ದರಾಮಯ್ಯನವರೇ ಇರ್ತಾರಾ? 5 ವರ್ಷ ಸಿದ್ದರಾಮಯ್ಯನವ್ರು ಇರಬೇಕು ಅಂತ ಅವರು ಇರ್ತಾರೆ ಅಂತ. ಮುಂದೆ 2028ಕ್ಕಾದ್ರೂ ಡಿ ಕೆ ಶಿವಕುಮಾರ್ ಅವ್ರಿಗೆ ಸಾಧ್ಯ ಇದೆಯಾ? ಅದು ಹೇಳೋಕ್ಕಾಗಲ್ಲ. ಅಂದರೆ ಸಿದ್ದರಾಮಯ್ಯವರು 5 ವರ್ಷ ಗ್ಯಾರಂಟಿ ಇರ್ತಾರೆ. ಈಗ ಡಿ ಕೆಗೆ ಮಾಡಬೇಕು ಅಂತ ಹೇಳಿದ್ರು ಆಗಲ್ಲ. ಅವ್ರು ಹೇಳ್ದಂಗೆ ಆಗಲ್ಲ. ಯಾಕೆ ನಿಮ್ಗೆ ಏನು ಅನ್ಸುತ್ತೆ ಸರ್, ಯಾಕೆ ಕಷ್ಟ? ಬೆಂಬಲ ಚೆನ್ನಾಗಿದೆ ಸಿದ್ದರಾಮಯ್ಯನಿಗೆ, ಅದರಿಂದ ಇವರೇ ಇರ್ತಾರೆ ಇನ್ನು 5 ವರ್ಷ. ಡಿ ಕೆಗೆ ಆಗಲ್ಲ. ಮತ್ತೊಂದು ಚರ್ಚೆ ಏನಾಗ್ತಿದೆ ಅಂದರೆ, ರಾಜ್ಯದಲ್ಲಿ ಇನ್ ಕೇಸ್ ಸಿದ್ದರಾಮಯ್ಯನವ್ರು ಏನಾದರೂ ಕುರ್ಚಿಯಿಂದ ಕೆಳಗಿಳಿಯೋದು ಅನಿವಾರ್ಯ ಆಗಿಬಿಟ್ರೆ ಪಕ್ಷ ಒಡೆದೋಗುತ್ತೆ. ಆಗ ಯಾವ ಪಕ್ಷಕ್ಕೂ ಸರ್ಕಾರ ರಚನೆ ಮಾಡುವಷ್ಟು ಶಾಸಕರ ಬೆಂಬಲ ಸಿಗೋದಿಲ್ಲ. BJP ಪ್ರಯತ್ನ ಪಟ್ಟರು JDSನ ಜೊತೆಯಲ್ಲಿ ಸೇರ್ಕೊಂಡು ಸರ್ಕಾರ ರಚನೆ ಮಾಡೋಕ್ಕಾಗಲ್ಲ, ಚುನಾವಣೆ ಬಂದುಬಿಡುತ್ತೆ. ಅದಕ್ಕೋಸ್ಕರ ಸಿದ್ದರಾಮಯ್ಯನವರು ಕುರ್ಚಿ ಮೇಲೆ ಕೂರೋದು ಅನಿವಾರ್ಯ. ಹಿಂಗೆ ಚರ್ಚೆ ಆಗ್ತಿದೆ ಬೆಂಗಳೂರಿನಲ್ಲಿ. ನೀವೇನಂತೀರ ಮೇಡಮ್? ಇವಾಗ ಅದು ನೀವು ಅನ್ಕೊಂಡಿರೋದು, ಈ ಕಾಂಗ್ರೆಸ್ ಸರ್ಕಾರ ಈಗ ಅವರು ಸ್ವಲ್ಪ ಎಳಕು ಆದರೆ ಪುನಃ ಏನೂ ಆಗಲ್ಲ ಮೇಡಮ್. ಅದೇನು ಗೊತ್ತಾ, ಈಗ ಡಿ ಕೆ ಶಿವಕುಮಾರ್ ಜೊತೆಲಿ ಏನು ಒಂದು 20 ಸೀಟ್ನೂ ಕರ್ಕೊಬರೋಕ್ಕಾಗಲ್ಲ ಅವ್ರ ಕೈಲಿ. ಹಂಗಾಗಿದ್ರೆ ಕುಮಾರಣ್ಣ ಆವಾಗಲೇ ಹೇಳಿದರು, ನಿನ್ನ ತಾಕತ್ತಿರ ಕರ್ಕೊಬ, ನಾನು CM ಮಾಡ್ತೀನಿ ನಿನಗೆ ಅಂತ ಹೇಳಿದ್ರು. ಅದನ್ನು ಈ ಕಾಂಗ್ರೆಸ್ ಸರ್ಕಾರ ಮೇಡಮ್ ಮುಸ್ಲಿಂ ಒಬ್ರಿಗೆ ಅನುಕೂಲ ಹೊರತು ಹಿಂದೂಗಳಿಗಲ್ಲ. ಕೋಮುವಾದಿ ಪಕ್ಷ ಇದು ಕಾಂಗ್ರೆಸ್ಸು. ಗಲಾಟೆ ತಂದು ಮಡಗೋದು ಅಂಥದ್ರಲ್ಲಿ 2 ಮಾತಿಲ್ಲ ಮೇಡಮ್. 2028ಕ್ಕೆ ಮೇಡಮ್ ಕಾಂಗ್ರೆಸ್ ಧೂಳಿಪಟ ಆಗುತ್ತೆ ಕರ್ನಾಟಕದಲ್ಲಿ, ಅದಂತೂ ಖಂಡಿತ ಮೇಡಮ್. ಅದಕ್ಕೆ ಈ ಕುರ್ಚಿ ಗಲಾಟೆ, ಸಿದ್ದರಾಮಯ್ಯ ಹಾಗೆ ಡಿ ಕೆ ಶಿವಕುಮಾರ್ ಅವರ ಕುರ್ಚಿ ಗಲಾಟೆ ಕೂಡ ಕಾರಣ ಆಗುತ್ತಾ? ಇಲ್ಲ ಮೇಡಮ್, ಅದು ಏನಂತ, ಈಗ ಸಿದ್ದರಾಮಯ್ಯ ಅವರು 5 ವರ್ಷ ಆದಮೇಲೆ ಅವರು ರಾಜಕೀಯದಿಂದ ನಿವೃತ್ತಿ ಆಗೋಯ್ತಾರೆ. ಬಟ್ ಅವ್ರು ಹೇಳ್ತಿದ್ದಾರೆ 2028ಕ್ಕೂ ಕೂಡ ನನ್ನ ನೇತೃತ್ವದಲ್ಲಿ, ಅಂದರೆ ಹಿಂದಿನ ಚುನಾವಣೆ ಹೆಂಗಾಯ್ತು ಈಗಲೂ ಹಾಗೆ ನಡೆಯುತ್ತೆ ಅಂತ ಹೇಳ್ತಿದ್ದಾರೆ. ಅದು ಮೇಡಮ್ ಜನಗಳು ತೀರ್ಮಾನ ಮಾಡ್ತಾರೆ. ಯಾಕಂದ್ರೆ ಅನುಭವಿಸ್ಬಿಟ್ಟು ಅವ್ರಿಗೆ 3 ವರ್ಷ ಸರ್ಕಾರ 2 ವರ್ಷ ಸರ್ಕಾರ ಇದು ಮಾಡಿದ್ರೆ ಜನಗಳಿಗೆ ಗೊತ್ತಾಗ್ಬಿಟ್ಟೈತೆ ಏನಾಗೈತೆ ಹೆಂಗೆ ಅಂದ್ಕೊಂಡು. ಅವರು ಇನ್ನು ಗ್ಯಾರಂಟಿ ಕೂಪನ್ ಕಾರ್ಡ್ ಎಲ್ಲ ಕೊಟ್ಟು ಜನಗಳೆಲ್ಲನೂ ಮೋಸ ಮಾಡಿಸಿದ್ರು ಹೊರತು ದುಡ್ಡಿನ ಬಲ. ಗ್ಯಾರಂಟಿ ಮೋಸನಾ? ಗ್ಯಾರಂಟಿ ಬರ್ತಿಲ್ವಾ? ಮೇಡಮ್ ಆ ದುಡ್ಡನ್ನ ಇದರಿಂದ ಮಾಡಿರೋದು ಹೊರತು ಇವರು ನಿಜವಾಗ್ಲೂ ಇವರು ಜನಗಳಿಗೆ ದುಡ್ಡಿನ ಪ್ರಾಬಲ್ಯದಿಂದ ಗೆದ್ದಿರೋದು 135 ಸೀಟ್ ಇವರು ಹೊರತು ಮನಸ್ಸಾಕ್ಷಿಯಾಗಿ ಜನಗಳು ಓಟ್ ಹಾಕಿಲ್ಲ ಮೇಡಮ್. ಗ್ಯಾರಂಟಿ ಕಾಸು ಬರ್ತಿದ್ಯಾ ಮನೆ ಹೆಂಗಸರಿಗೆ? ಗ್ಯಾರಂಟಿ 2000 ಬರುತ್ತೆ. ಮತ್ತೆ ಅವ್ರು ಮೋಸ ಅಂತಿದ್ದಾರೆ. ಇದು ಮೋಸ ಇಲ್ಲ ಯಾಕೆ ಕೇಳಿ ಸ್ವಾಮಿ. ನಾವು ಅಪ್ಲೈ ಮಾಡಿಲ್ಲ ಸರ್, ನಾವು ಆ ಕ್ಯಾಟಗರಿಗೆ ಹೋಗೋದೇ. ಮನೆ ಯಜಮಾನಿಗೆ ತಿರ್ಗಾ 2,000 ರೂಪಾಯಿ ಮಾಡಿದ್ದೀವಿ, ಬಸ್ ಫ್ರೀ ಮಾಡಿದ್ದೀವಿ ಅಂತ ಹೇಳಿರೋ ಜೀಟ ನಡೀತಿರೋ ಜೀಟ. ಗ್ಯಾರಂಟಿ ನಿಜಾನ ಮೋಸನ? ಅದು ಗ್ಯಾರಂಟಿ ಇವ್ರು ಇರೋ ಗಂಟೆ ಇವ್ರು ಇರೋ ಗಂಟೆ ಗ್ಯಾರಂಟಿ. ಮುಂದೆ ಬಂದವರು ಏನು ಮಾಡ್ತಾರೋ ಬಿಟ್ಟಾರೋ, ಇವ್ರು ಇರೋ ಗಂಟೆ ಬಂದರೆ ಎಲ್ಲ ಗ್ಯಾರಂಟಿ. ನೀವೇನಂತೀರಾ ಸರ್, ಸಿದ್ದರಾಮಯ್ಯನವರ ಡಿ ಕೆನ? ಸಿದ್ದರಾಮಯ್ಯನವರೇ ಮುಂದುವರಿಬೇಕು ಮೇಡಮ್. ನಿಮ್ಮ ಊರಿನವರು ಅಂತನಾ? ಊರಿನವರು ಅಂತಲ್ಲ, ಸಿದ್ದರಾಮಯ್ಯನವರು ಅಹಿಂದ ವರ್ಗದ ಪ್ರಶ್ನಾತೀತ ನಾಯಕ ಹಾಗೂ ಅಭಿವೃದ್ಧಿ ಕೆಲಸಗಳನ್ನ ಮಾಡ್ತಾಯಿದ್ದಾರೆ. ಮತ್ತು ಈ ಭಾಗ್ಯಗಳದ್ದು ಏನಿದೆ ಅದನ್ನು ಸಮಗ್ರವಾಗಿ ಪ್ರತಿಯೊಬ್ಬರಿಗೂ ತಲುಪಿಸೋಂಥ ಕೆಲಸನ ಮಾಡ್ತಾಯಿದ್ದಾರೆ. ಅಂದರೆ ಇಬ್ಬರು ಜೊತೆಗೂಡಿ ಮಾಡ್ತಾಯಿದ್ದಾರೆ, ಇವರು ಅವರು ಅಂತಲ್ಲ. ಅಂದರೆ ನಾಯಕತ್ವ ನಾವು ಸಿದ್ದರಾಮಯ್ಯನವರೇ ಈಗ ಹೆಂಗೆ ಇದ್ರು ಇದೊಂದು 5 ವರ್ಷ ಅವರೇ ಪೂರ್ಣ ಪ್ರಮಾಣದಲ್ಲಿ ಅಧಿಕಾರನ ನಡೆಸಿ ನಂತರದಲ್ಲಿ ಬೇಕಾದ್ರೆ ಡಿ ಕೆ ಶಿವಕುಮಾರ್ ಅವರಿಗೆ ಪೆನ್ನು ಪೇಪರು ಕೊಡಿ ಅಂತ ಕೇಳಿದ್ರು ಒಕ್ಕಲಿಗರಿಗೆ. ಈ ಪೆನ್ನು ಪೇಪರ್ ಕೊಟ್ಟರು ಒಕ್ಕಲಿಗರು, ಈಗ ಆ ಸಮುದಾಯಕ್ಕೆ ಅನ್ಯಾಯ ಮಾಡ್ದಂಗೆ ಆಗೋದಿಲ್ವಾ? ನಾವು ಅದೇ ಸಮುದಾಯದವರು ಮೇಡಮ್, ನಾವು ಒಕ್ಕಲಿಗರೇ. ಇನ್ನೂ ಡಿ ಕೆ ಶಿವಕುಮಾರ್ ಅವ್ರಿಗೆ ವಹಿಸಿದೆ ಮೇಡಮ್. ಸಿದ್ದರಾಮಯ್ಯನವರು ಮುಂದಿನ ಚುನಾವಣೆಯಲ್ಲಿ ನಾಯಕತ್ವ ಅವ್ರು ವಹಿಸ್ಕೊಂಡ್ರು ನಂತರದಲ್ಲಿ ಡಿ ಕೆ ಶಿವಕುಮಾರ್ ಅವ್ರಿಗೆ ಚಾನ್ಸ್ ಮಾಡಿಕೊಡ್ತಾರೆ ಅನ್ನೋದು ನಮ್ಮ ಇದು. ಅಂದರೆ ಸಿದ್ದರಾಮಯ್ಯನವರು ಉತ್ತಮ ಆಡಳಿತಗಾರ, ಪ್ರಶ್ನಾತೀತ ನಾಯಕ. ಹಾಗೆ ಅವ್ರು ಹೇಳ್ದಂಗೆ ಶಾಸಕರಿಗಾಗಲಿ ಮಂತ್ರಿಗಳಿಗಾಗಲಿ ಮತ್ತು ಹೈಕಮಾಂಡ್ಗಾಗಲಿ ಸಿದ್ದರಾಮಯ್ಯನವ್ರ ಬಗ್ಗೆ ಹೆಚ್ಚಿನ ಒಲವಿದೆ. ಅದರಿಂದ ನಾವು ಸಿದ್ದರಾಮಯ್ಯನವರೇ ಮುಂದುವರಿಬೇಕು ಅಂದ್ಕೊಂಡು ನಾವು ಹೇಳ್ತೀವಿ. ಇನ್ ಕೇಸ್ ಚುನಾವಣೆಗೆ 1 ವರ್ಷ ಇದೆ ಅನ್ನುವಾಗ ಏನಾದರೂ ಡಿ ಕೆ ಶಿವಕುಮಾರ್ ಅವರಿಗೆ ಅಧಿಕಾರವನ್ನು ಹಸ್ತಾಂತರ ಮಾಡಿದ್ರೆ ಮುಂದಿನ ಚುನಾವಣೆಯಲ್ಲೂ ಕೂಡ ಕಾಂಗ್ರೆಸ್ಗೆ ಇದೇ ಬೆಂಬಲ ಇರುತ್ತೆ ಅನ್ಸುತ್ತಾ, ಅಥವಾ ಸಿದ್ದರಾಮಯ್ಯನವರು ಚುನಾವಣೆಗೆ ಅನಿವಾರ್ಯನಾ ಕಾಂಗ್ರೆಸ್ ಪಕ್ಷಕ್ಕೆ? ಸಿದ್ದರಾಮಯ್ಯನವರು ಕಾಂಗ್ರೆಸ್ಗೆ ಅನಿವಾರ್ಯ. ಸಿದ್ದರಾಮಯ್ಯನವ್ರಿಗೆ ಕಾಂಗ್ರೆಸ್ ಏನು ಅನಿವಾರ್ಯ ಅಲ್ಲ. ಹೌದಾ?
ಸಿದ್ದರಾಮಯ್ಯನವ್ರಿಗೆ ಕಾಂಗ್ರೆಸ್ಗೆ ಸಿದ್ದರಾಮಯ್ಯ ಅನಿವಾರ್ಯ ಮೇಡಮ್. ಇನ್ ಕೇಸ್ ಅಧಿಕಾರ ಸಿಗದೆ ಹೋದ್ರೆ ಡಿ ಕೆ ಶಿವಕುಮಾರ್ ಅವರು ಮಹತ್ವಾಕಾಂಕ್ಷಿ ರಾಜಕಾರಣಿ, ಪಕ್ಷನೇ ಒಡೆದು ಬಿಡೋ ನಿರ್ಧಾರ ಮಾಡ್ತಾರಾ? ಅದೊಂದು ಭಯ ಇದೆಯಾ ಅಂತ ಮೇಡಮ್. ಪಕ್ಷ ಅದು ಕಾಂಗ್ರೆಸ್ ಪಕ್ಷ ಏನಿದೆ, ಸಿದ್ದರಾಮಯ್ಯನವ್ರು ಈಗ ಪಕ್ಷ ಹೊಡ್ಕೊಂಡು ಹೋಗ್ಬೇಕು ಅಂತಂದರೆ ಅಧಿಕಾರ ಇದ್ದಾಗ ಯಾರೂ ಹೋಗಲ್ಲ. ಈಗ ಬೇಕಾದರೆ ಈ ಚುನಾವಣೆ ಮುಗಿದ ನಂತರ ನನಗೆ ಇಲ್ಲಿ ಅವಕಾಶ ಸಿಕ್ಕಲಿಲ್ಲ ಅಂತ ಅಂದ್ಬಿಟ್ಟು ಡಿ ಕೆ ಶಿವಕುಮಾರ್ ಹೋಗ್ಬೋದು ಹೊರತು ಅಲ್ಲಿ ತನಕ ಯಾವುದೇ ಕಾರಣಕ್ಕೂ ಡಿ ಕೆ ಶಿವಕುಮಾರ್ ಅವರು ಪಕ್ಷ ಬಿಟ್ಟು ಹೋಗಲ್ಲ. ಆಮೇಲೆ ಡಿ ಕೆ ಶಿವಕುಮಾರ್ ಅವರು ಪಕ್ಷಕ್ಕೆ ತುಂಬ ಹೈಕಮಾಂಡ್ಗೆ ಆಗಲಿ ಪಕ್ಷಕ್ಕೆ ಆಗಲಿ ಗಾಂಧಿ ಫ್ಯಾಮಿಲಿಗೆ ಅವ್ರದ್ದೇ ಆದಂಥ ಕೊಡುಗೆಗಳನ್ನ ನೀಡಿದ್ದಾರೆ. ಈ ನಮ್ಮ ಒಂದು ಅನಾಲಿಸಿಸ್ ಏನಂತಂದರೆ ಮೇಡಮ್, ಹೈಕಮಾಂಡ್ನವ್ರು ಏನಾದರೂ ಇದಕ್ಕೆ 2 ವರ್ಷದ ಹಿಂದೆ ಕೂತು ಮಾತಾಡಿ ಒಪ್ಪಂದ ಆಗಿದ್ದರೆ ಅವರು ಸಿದ್ದರಾಮಯ್ಯನವರು ಮಾತಿಗೆ ನಡ್ಕೋತಾರೆ ಅಂತ ಅನ್ನೋದು ನಮ್ಮದು ಮೇಡಮ್. ಯಾಕೆಂದರೆ ಸಿದ್ದರಾಮಯ್ಯನವರು ಯಾವತ್ತೂ ಕೊಟ್ಟ ಮಾತಿಗೆ ಎಂದೂ ತಪ್ಪುತ್ತವರಲ್ಲ. ಆ ರೀತಿ ಏನಾದ್ರು ಅಧಿಕಾರ ಹಂಚಿಕೆ ಆಗಿದ್ದರೆ ಖಂಡಿತವಾಗಿ ಸಿದ್ದರಾಮಯ್ಯನವರೇ ಡಿ ಕೆ ಶಿವಕುಮಾರ್ ಅವ್ರನ್ನ ಮುಖ್ಯಮಂತ್ರಿ ಮಾಡ್ತಾರೆ. ಅಧಿಕಾರ ಹಂಚಿಕೆ ಏನಾದ್ರು ಮಾತುಕತೆ ನಡೆದಿಲ್ಲ ಅಂತ ಅಂದರೆ ಸಿದ್ದರಾಮಯ್ಯನವರೇ ಮುಂದುವರಿಯಲಿ ಅಂತ ನಮ್ಮ. ಈ ಹೈಕಮಾಂಡ್ನವರು ಕೂಡ ಏನೂ ಸ್ಪಷ್ಟವಾಗಿ ಹೇಳ್ತಾ ಇಲ್ಲ. ಹೈಕಮಾಂಡ್ ಮೌನವಾಗಿರೋದು ಕೂಡ ಗೊಂದಲ ಜಾಸ್ತಿ ಮಾಡ್ತಿಲ್ವಾ ಮೇಡಮ್? ಈಗ ಯಡಿಯೂರಪ್ಪನವರು ಹೋದ ಸಲ ಬೊಮ್ಮಾಯಿ ಅವ್ರಿಗೆ ಬಿಟ್ಕೊಡ್ಬೇಕಾದ್ರೂ ರಾಜೀನಾಮೆ ಕೊಡೋದು ನಾಳೆ ಅಂತಲೂ ನಾನೇ 5 ವರ್ಷದ ಮುಖ್ಯಮಂತ್ರಿ ಅಂತಲೇ ಹೇಳಿದ್ದು. ಏನಕ್ಕೆ ಅಂತಂದರೆ ಸುಮ್ಮನೆ ಪಕ್ಷದಲ್ಲಿ ಗೊಂದಲ ಆಗಬಾರ್ದು ಅಂತ. ಸಿದ್ದರಾಮಯ್ಯನವರು ಯಾವತ್ತೂ ಮಾತಕ್ಕೆ ತಪ್ಪಲ್ಲ, ಆಡದ ಮಾತಿಗೆ ನಡ್ಕೊಳ್ತಾರೆ. ಅವರು ಏನಾದರೂ ಆ ರೀತಿ ಮಾತುಕತೆ ಏನಾದ್ರು ಆಗಿದ್ದರೆ, ಈಗ ಸಿದ್ದರಾಮಯ್ಯನವರು ಯಾವುದೇ ರೀತಿ ಮಾತುಕತೆ ಆಗಿಲ್ಲ ಅಂತ ಹೇಳ್ತಾ ಇದ್ದಾರೆ, ಆ ರೀತಿ ಏನಾದ್ರು ಮಾತುಕತೆ ಏನಾದ್ರು ಆಗಿದ್ದರೆ ಖಂಡಿತವಾಗಿ ಸಿದ್ದರಾಮಯ್ಯನವರೇ ಮುಖ್ಯಮಂತ್ರಿ ಕುರ್ಚಿ ಮೇಲೆ ಡಿ ಕೆ ಶಿವಕುಮಾರನ್ನ ಕೂರಿಸಿ ಮುಖ್ಯಮಂತ್ರಿ ಕಿರೀಟನ ಅವರೇ ಹಾಕ್ಬಿಟ್ಟು ಡಿ ಕೆ ಶಿವಕುಮಾರ್ ಅವ್ರಿಗೆ ಬೆಂಬಲವಾಗಿರ್ತಾರೆ. ಮಾತುಕತೆ ಆಗಿಲ್ಲ ಅಂತ ಅಂದರೆ ನಮ್ಮ ಬೆಂಬಲ ಸಿದ್ದರಾಮಯ್ಯನವ್ರಿಗೆ. ಏನು ಹೆಸರು? ನನ್ನ ಹೆಸರು ಸಿದ್ದರಾಮಂತ. ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆಗಿದ್ದಾರೆ. ಈ ಸಿದ್ದರಾಮಯ್ಯನವರು ಏನಾಗಿದ್ದಾರೆ? ಯಾವ ಸಿದ್ದರಾಮಯ್ಯನವರು? ನಾವು ರೈತರು. ಹೌದು. ಈಗ ಸಿದ್ದರಾಮಯ್ಯನವ್ರನ್ನ ಬದಲಾವಣೆ ಮಾಡಬೇಕಾ ಬೇಡವಾ ಅಂತ ಚರ್ಚೆ ನಡೀತಾ ಇದೆ. ನೀವು ಊರಿನವರು ಏನು ಹೇಳ್ತೀರಾ? ಯಾರು ಹೇಳೋದು ಅಂತ ಬದಲಾವಣೆ ಮಾಡಬೇಕು ಅಂತ? ಅದೇ ಯಾರ್ಯಾರು ಶಾಸಕರು ಹೇಳಿದ್ದಾರೆ? ಕಾಂಗ್ರೆಸ್ನವ್ರು ಶಾಸಕರು ಹೇಳ್ತಾರೆ, ಸಚಿವರು ಹೇಳ್ತಾರೆ. ಯಾರೋ 42 ಸೀಟ್ ಹೇಳಿದಾಗಲೇ ಆಗೋದಾಗ ಬದಲಾವಣೆ ಆಗಬೇಕು ಅಂದ್ರೆ ಸುಲಭ. ಹೈಕಮಾಂಡ್ ಹೇಳಬೇಕು. ರಾಜ್ಯ ಸರ್ಕಾರದಲ್ಲಿ ಸನ್ಮಾನ್ಯ ಸಿದ್ದರಾಮಯ್ಯರೊಬ್ಬರು ಮಾಸ್ ಲೀಡ್ರು. ಯಾವುದೇ ಕಾರಣಕ್ಕೂ ಅವರನ್ನು ಕಾಂಗ್ರೆಸ್ ಪಕ್ಷದಿಂದ ಕೆಳಗಿಳಿಸ್ತಾರೆ. ಕಾಂಗ್ರೆಸ್ ಪಕ್ಷ ಡಮಾರ್. ಕಾಂಗ್ರೆಸ್ ಪಕ್ಷನ 135ಕ್ಕಿಂತ ಹೆಚ್ಚು ಶಾಸಕರನ್ನು ಗೆಲ್ಸೋದ್ರಲ್ಲಿ ಡಿ ಕೆ ಶಿವಕುಮಾರ್ ಅವ್ರ ಶ್ರಮನೂ ಇದೆಯಂತೆ. ಶ್ರಮ ಇದೆ. 5 ವರ್ಷ ಆಗಲಿ ಬಿಡಿ ಸಾಹೇಬರು, ನೆಕ್ಸ್ಟ್ ಅವರೇ ಆಯ್ತಾರೆ. ನೆಕ್ಸ್ಟು ಬರೋದು ಕಾಂಗ್ರೆಸ್ ಪಕ್ಷ ತಾನೇ. ಈಗ 138, ನೆಕ್ಸ್ಟ್ 168 ಬರ್ಬೋದು. ರಾಜ್ಯ ಜನತೆಗೆ ಮಹಿಳೆಯರಿಗೆ ಆದ್ಯತೆ ಕೊಟ್ಟಂಥ ಸರ್ಕಾರ ಯಾವುದು? ಸನ್ಮಾನ್ಯ ಸಿದ್ದರಾಮಯ್ಯ ಸರ್ಕಾರ ತಾನೇ. ಈಗ ಮಹಿಳೆಯರು ಎಷ್ಟು ಸ್ವತಂತ್ರವಾಗಿ ತಿರುಗಾಡಿರೋ, ದೇವಸ್ಥಾನ ಆಗಲಿ ಎಲ್ಲರಾಗಲಿ ಸೌಲಭ್ಯಗಳು ಎಷ್ಟು ಮಾಡಿದರು, ಡಾಂಬರ್ ಎಷ್ಟು ಮಾಡಿದರು, ಸೇತುವೆಗಳು ಎಷ್ಟು ಮಾಡಿದರು. ರಾಜಕಾರಣದಲ್ಲಿ ಅವರಲ್ಲಿರೋಂಥ ಅಂಕಿಅಂಶಗಳು ನಮ್ಮ ದೇಶದ ಪ್ರಧಾನಮಂತ್ರಿ ತಮ್ಮೂ ಇಲ್ಲ. ಸನ್ಮಾನ್ಯ ಸಿದ್ದರಾಮಯ್ಯವರೊಬ್ಬರು ಇವತ್ತು ದೇಶದ ಎಲ್ಲಿ ಅವರು ನಡಿಗೆ ಆಗ್ತಾರ ಅಲ್ಲಿ ಸೂರ್ಯಮಳೆ. ಈಗ ತಗೊಳ್ಳಿ, ಈಗ KRS 93 ವರ್ಷ ಆಗಿತ್ತು KRS ಡ್ಯಾಮ್ ತುಂಬಿ. ಈಗ ಸಿದ್ದರಾಮಯ್ಯವರು ಅಧಿಕಾರದಲ್ಲಿದ್ದಾಗ ನೋಡಿ ಜೂನ್ ತಿಂಗಳು ಯಾವಾಗಲಾರು ತುಂಬಿತಾ? ಇವತ್ತು ರಾಜಕಾರಣದಲ್ಲಿ ಸನ್ಮಾನ್ಯ ಸಿದ್ದರಾಮಯ್ಯನವ್ರನ್ನ ಯಾವ ನಮ್ಮ ದೇಶದ ಪ್ರಧಾನಮಂತ್ರಿ ಆಗಲಿ ರಾಷ್ಟ್ರಪತಿಗಳಾಗಲಿ ಯಾರೂ ಅಲ್ಲಾಡ್ಸೋಕ್ಕಾಗಲ್ಲ. ಇವತ್ತು ಜನಗಳ ಸೇವೆಯೇ ಜನಾರ್ದನ ಸೇವೆ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರದು. ಇವತ್ತು ರಾಜ್ಯದಲ್ಲಿ ಮಹಿಳೆಯರು ಕೊಟ್ಟಂಥ ಗೃಹಲಕ್ಷ್ಮಿ ಆಗಲಿ, ನಮ್ಮ ಮಕ್ಕಳು ಓದಿರೋಂಥ BCom ಮಾಡಿರೋಂಥ ಮಕ್ಕಳಿಗೆ ಯುವನಿಧಿ ಆಗಲಿ, ಪ್ರತಿಯೊಂದು ಸೌಲಭ್ಯ ಎಲ್ಲರ ಕೇಳಿ ರಾಜ್ಯದಲ್ಲಿ ಎಲ್ಲರ ರೋಡ್ ನೋಡಿ ಉದ್ಯೋಗಗಳು ಎಲ್ಲ ಪ್ರತಿಯೊಂದು ಅವ್ರ ಕೈಲಿ ಏನಾಯ್ತದ ಎಲ್ಲನೂ ಪ್ರತಿಯೊಂದು ಮಾಡಿ ಅವರು ನಮ್ಮ ರಾಜ್ಯದ ನಮ್ಮ ದೇಶದ ಪ್ರಧಾನಮಂತ್ರಿ ಆಗಲಿ ಅಂತ ನಾನು ಹಾರೈಸ್ತೀನಿ. ಪ್ರಧಾನಮಂತ್ರಿ ಆಗ್ಬೇಕು ಸಿದ್ದರಾಮಯ್ಯ. ಆಗಲೇ ಆಯ್ತಾರ. 1 ವರ್ಷನ ರಾಜಕೀಯದಲ್ಲಿ ಪ್ರಧಾನಮಂತ್ರಿ ಆಗಲೇ ಆಯ್ತಾರ. ಅಲ್ಲರ ಹಣಕಾಸು ಮಂತ್ರಿ ರಾಜಣ್ಣ ಅವ್ರು ಹೇಳ್ತಾರೆ ಸಿದ್ದರಾಮಯ್ಯನವ್ರಿಗೆ ಹಿಂದಿ ಬರಲ್ಲ, ಅವ್ರು ಹೋಗಲ್ಲ ಬಿಡ್ರಿ ರಾಷ್ಟ್ರೀಯ ರಾಜಕಾರಣ. ಹಿಂದಿ ಬರಲ್ಲ ಅಂದ್ರೆ ಇಂಗ್ಲೀಷ್ ಬರುತ್ತಲ್ಲ, ಮೇನ್ ಹತ್ತನೇ ಬೇಕಾಗಿರೋದು. ಈಗ ರಾಜಕಾರಣದಲ್ಲಿ ಹಿಂದಿ ಬಂದವರೇ ಪ್ರಧಾನಮಂತ್ರಿ ಆಗಬೇಕು ಅನ್ನೋದೇನಿಲ್ಲ. ಈಗ ಅವ್ರಿಗೆ OBC ಒಂದು ಆನ್ಯುವಲ್ ಮೀಟಿಂಗ್ ನಡೀತಾ ಇದೆ. ಅದರದ್ದು ಅಧ್ಯಕ್ಷರನ್ನಾಗಿ ಮಾಡಿದಾಗ ಎಲ್ಲರೂ ಮಾತಾಡಿದ್ರು, ಇಲ್ಲ ಅವ್ರನ್ನ ರಾಷ್ಟ್ರೀಯ ರಾಜಕಾರಣಕ್ಕೆ ಕರ್ಕೊಂಡು ಬಂದು ಇಲ್ಲಿ ಡಿ ಕೆ ಶಿವಕುಮಾರ್ ಅವ್ರಿಗೆ ಅವಕಾಶ ಮಾಡಿಕೊಡ್ತಾರೆ ಅಂತ. ನೋಡಿ ಮೇಡಮ್ ಅವರೇ, ಇಲ್ಲಿ ಅವಕಾಶ ಮಾಡಿದ್ರೆ ಶಾಸಕರ ಬೆಂಬಲ ಇಲ್ಲ ಅವ್ರಿಗೆ. ಯಾರಿಗೆ ಹೇಳಿ? ಶಾಸಕರ ಬೆಂಬಲ ಇಲ್ಲ. ಒಂದು, ಅವರು ಯಾವುದೇ ಕಾರಣಕ್ಕೆ ಮುಖ್ಯಮಂತ್ರಿ ಸ್ಥಾನಕ್ಕೆ ಇನ್ನೂ ಅರ್ಹರಲ್ಲ. ಡಿ ಕೆ ಶಿವಕುಮಾರ್ ಅವರು ಅರ್ಹರಲ್ಲ ಇನ್ನೂ ಶಾಸಕರ ಬೆಂಬಲಕ್ಕೆ ತಗೊಳ್ಳಲ್ಲ ಅವರು. ಸಿದ್ದರಾಮಯ್ಯನಂತರ ರಾಜಕೀಯ ಅವರು ಸುದೀರ್ಘವಾಗಿ 22 ವರ್ಷ ಪ್ಲಸ್, ಈಗ 42 ವರ್ಷ ಈಗ ಸತತವಾಗಿ ರಾಜಕಾರಣ. ಅದಕ್ಕೆ ಸುದೀರ್ಘ ರಾಜಕಾರಣ, ಅನುಭವದ ರಾಜಕಾರಣ. ಈಗ ಹಂಗಾರೆ ಡಿ ಕೆ ಶಿವಕುಮಾರ್ಗೆ 28ಕ್ಕೂ ಅವಕಾಶ ಇಲ್ಲ. ಒಪ್ಪಕ್ಕಲ್ಲ ಶಾಸಕರು, ಅನುಭವ ಇರಬೇಕಲ್ಲ. ಅನುಭವ ರಾಜಕಾರಣಿ ಎಲ್ಲಿ ತೆಗಿಯೋಕ್ಕಾಗುತ್ತೆ?
ಹಂಗಾರೆ ಸಿದ್ದರಾಮಯ್ಯನವರಿಗಿರುವ ಅನುಭವ ಡಿ.ಕೆ. ಶಿವಕುಮಾರ್ ಅವ್ರಿಗೆ ಇನ್ನೂ ಬಂದಿಲ್ಲ ಅನ್ನೋದು ಈ ಭಾಗದ ಜನರ ಅಭಿಪ್ರಾಯ. ಇಲ್ಲೊಬ್ರು ಸಾಹೇಬ್ರು ಆ ಸಿಂಹಾಸನ ಏರ್ ಕೂತು ಬಿಟ್ಟಿದ್ದಾರೆ. ಇವ್ರದೇ ಒಂದು ಸಿಂಹಾಸನ ಇದೆ, ಹಂಗಾಗಿ ಇವ್ರಿಗೆ ಬೇರೆ ಕುರ್ಚಿ ಬಗ್ಗೆ ಆಸಕ್ತಿ ಇದೆಯಾ ಇಲ್ವಾ? ಏನು ಸರ್, ಸಿ ಎಂ ಕುರ್ಚಿ ಮೇಲೂ ಹಿಂಗೆ ಕೂರ್ತೀರಾ ಅವಕಾಶ ಸಿಕ್ಕರೆ? ಅವಕಾಶ ಸಿಕ್ಕಿದ ಆ ಕನಸು ನಮ್ಗೆ ಯಾಕೆ, ಅದು ಕನಸಾಗಿ ಇಟ್ಕೋಬೇಕು ಅಷ್ಟೇ ಹೊರತು. ನೋಡಿ, ನಿಮ್ಮೂರಲ್ಲೇ ಹಿಂಗೆ ಇದ್ದಿದ್ದು ಸಿದ್ದರಾಮಯ್ಯನವರು ರಾಜ್ಯ ಆಳ್ತಾ ಇದ್ದಾರೆ, ಯಾಕಾಗಬಾರ್ದು? ಮೇಡಮ್ ಅದು ಕನಸು ಸಿದ್ದರಾಮಯ್ಯ ಅದೃಷ್ಟ ಆದರೂ ಎಲ್ಲ ಯಾಕಾಗತ್ತಾ? ಈಗ ಅದೃಷ್ಟ ಸಿದ್ದರಾಮಯ್ಯನವ್ರದ್ದು ಎಷ್ಟು ಗಟ್ಟಿ ಇದೆ? 5 ವರ್ಷ ಪೂರ್ಣಾವಧಿ ಮುಖ್ಯಮಂತ್ರಿಯಾಗಿರ್ತಾರಾ ಅಥವಾ ಡಿ.ಕೆ. ಶಿವಕುಮಾರ್ ಅವರಿಗೆ ಅದೃಷ್ಟ ಜಾಸ್ತಿ ಇದೆಯಾ? 5 ವರ್ಷ ಪೂರ್ಣಗೊಳ್ಬೇಕು ಅಂತ ನಮ್ಮ ಆಸೆ. ಮುಂದೆ ಏನು ಹೇಳ್ತಾ ಹೈಕಮಾಂಡ್ ಅದು ನಮ್ಗೆ ಗೊತ್ತಿಲ್ಲ. ಹೈಕಮಾಂಡ್ ಹೆಂಗೆ ತೀರ್ಮಾನ ಬದ್ಧ ಮಾಡ್ತಾರೋ ಆ ರೀತಿ ಹೋಯ್ತಾರೆ ಸಾಹೇಬ್ರಿಗೆ. ಬಟ್ ನಮ್ಮೆಲ್ಲರ ಆಸೆ 5 ವರ್ಷ ಪೂರ್ಣ ಮಾಡಿಸ್ಬೇಕು, ಅಲ್ಲಿಗೆ 10 ವರ್ಷ ಆಯ್ತದೆ, ಅಲ್ಲಿಗೆ ಸಾಹೇಬ್ರಿಗೆ ಒಂದು ಹೆಸರಾಗುತ್ತೆ ಅನ್ನೋದೊಂದು ನಮ್ಮ ಆಸೆ, ಆಕಾಂಕ್ಷೆ. ಜನಬಲ, ಶಾಸಕರ ಬಲ ಎರಡೂ ಹೆಚ್ಚಾಗಿರೋದು ಸಿದ್ದರಾಮಯ್ಯನವರಿಗೆ ಆದ ಕಾರಣ. ಇದರ ಜೊತೆಗೆ ವಯಸ್ಸಿನ ಫ್ಯಾಕ್ಟರ್. ಡಿ.ಕೆ. ಶಿವಕುಮಾರ್ ಅವರಿಗೆ ಇನ್ನಷ್ಟು ಅನುಭವ ಆಗೋದು ಬಾಕಿ ಇದೆ, ವಯಸ್ಸು ಕೂಡ ಇದೆ. ಹೀಗಾಗಿ ಸಿದ್ದರಾಮಯ್ಯನವರು ಈ ಅವಧಿಯನ್ನ ಪೂರ್ಣಗೊಳಿಸಬೇಕು ಮುಖ್ಯಮಂತ್ರಿಯಾಗಿ ಅನ್ನೋದು ಬಹುತೇಕ ವರುಣಾ ಕ್ಷೇತ್ರದ ಮತದಾರರ ಒಕ್ಕೊರಲಿನ ಧ್ವನಿ. ಇದರ ಜೊತೆಗೆ ಕಾಂಗ್ರೆಸ್ನ ಕಟ್ಟಾಳುಗಳು ಹೇಳೋದು ಡಿ.ಕೆ.ನಾದ್ರೂ ಪರವಾಗಿಲ್ಲ, ಸಿದ್ದರಾಮಯ್ಯ ಆದರೂ ಪರವಾಗಿಲ್ಲ, ಆದರೆ ಜನಪರವಾದ ಅಭಿವೃದ್ಧಿ ಪೂರಕವಾದ ಗ್ಯಾರಂಟಿಗಳನ್ನು ಸರಿಯಾಗಿ ಅನುಷ್ಠಾನ ಮಾಡುವ ಕಡೆಗೆ ಹೆಚ್ಚಿನ ಗಮನ ಕೊಡಬೇಕು ಕಾಂಗ್ರೆಸ್ ಪಕ್ಷದವರು. ಈ ಕುರ್ಚಿ ಕದನಕ್ಕಿಂತ ಹೆಚ್ಚಾಗಿ ಜನಪರವಾದ ಕಾಳಜಿ ಹೆಚ್ಚಾಗಬೇಕು ಅನ್ನೋದು ಈ ಭಾಗದ ಜನರ ಅಭಿಪ್ರಾಯ ಆಗಿತ್ತು. ಇದಾಗಿತ್ತು ಇವತ್ತಿನ ವಿಶೇಷ. ನೋಡ್ತಾರಿ ರಿಪಬ್ಲಿಕ್ ಕನ್ನಡ, ಇದು ನಿಮ್ಮ ಧ್ವನಿ. MDS ದಮ್ ಆಲು, ದಾಲ್ ತಡ್ಕ ಮತ್ತು ಮಶ್ರೂಮ್ ಮಸಾಲೆ. MDS ನಿಂದ ಊಟ ಪ್ರತಿ ಸಲ ಸ್ವಾದಿಷ್ಟಕರ. MDH ಯಾವಾಗ್ಲೂ ನಿಮ್ಗೆ ಹೊಸ ರುಚಿ ನೀಡಲು ಪ್ರತಿಬದ್ಧವಾಗಿದೆ.